ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ನಾವು ಪತ್ರ ಕೊಟ್ಟಿದ್ರಿ ನಿಮಗೆ, ಗವರ್ನರ್ಗೆ ಅಗೌರವ ಆಗಿದೆ ಅಂತ ಪತ್ರ ಕೊಟ್ಟಿದ್ದೀನಿ. ತಾವು ನಿನ್ನೆ ಇದೆಲ್ಲ ಮಾತಾಡಿದ್ಮೇಲೆ ಕೇಳಿದ್ಮೇಲೆ ನಾನು ರೂಲಿಂಗ್ ಕೊಡ್ತೀನಿ ಅಂತ ಹೇಳಿದ್ದೀರಾ, ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೀರಾ. ಅದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. ಇಲ್ಲ ಈಗ ರಾಜ್ಯಪಾಲರಿಗೆ ಒಂದು ಕೆಲಸ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ ಅಲ್ಲ, ನಿನ್ನೆ ಗವರ್ನರ್ಗೆ ಅವಮಾನ ಆಯ್ತು ನೀವು ಇಲ್ಲಿ ಈಗ ಇವರಿಗೆ ಅವಮಾನ ಮಾಡ್ತೀರಿ. ಮಾತಾಡ್ಲಿ ಅವರು ಪ್ರತಿಪಕ್ಷ ನಾಯಕರು ಆಯ್ತು. ಈಗ ಒಂದು ಪ್ರತಿಪಕ್ಷ ನಾಯಕ ತಾವು ಹೇಳಿದ್ದೀರಿ. ಇಲ್ಲ ಅಧ್ಯಕ್ಷರೇ, ಒಂದೇ ನಿಮಿಷ ಆರಾಮ್ಸೆ ಈ ಅಧಿವೇಶನ ಏನ್ ಬಿಲ್ಗಳಿಲ್ಲ, ನಿಮ್ಮ ಮೇಲೆ ಒತ್ತಡ ಇಲ್ಲ, ಆರಾಮ್ಸೆ ಮಾಡಿ ಕೂಲಾಗಿ. ಎಲ್ಲದರಲ್ಲೂ ಅರ್ಜೆಂಟ್ ಆಗಿದ್ರಿ, ಇದು ಅರ್ಜೆಂಟ್ ಇಲ್ಲ ಏನೇನು. ಅದರಿಂದ ಇಲ್ಲ ನಗ್ನಗ್ತಾ ಇವತ್ತು ನಗ್ನಗ್ತಾ ಬಂದಿದ್ದೀರಾ, ನಗ್ನಗ್ತಾರ ಹೋಗ್ಬೇಕು ನೀವು ಇವತ್ತು ಪೂರ್ತಿ. ಅಧ್ಯಕ್ಷರೇ, ಒಂದೇ ಕೆಲವೇ ವಿಚಾರ. ಈಗ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಬಹಳ ಗೌರವದಿಂದ ತಾವು ಹೋಗಿದ್ರಿ, ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಬಂದ್ರಿ ತಾವೆಲ್ಲರೂ ಕೂಡ. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದಾರೆ, ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ನೋಡಿ, ವಿಡಿಯೋ ನೋಡಿ ಅಧ್ಯಕ್ಷರೇ. ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ, ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ ಅವ್ರು ಹೇಳಿದ್ದು ಹರಿದಾಕಿದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು. ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ, ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ. ಹೌದು, ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಮಾತಾಡಿದ್ದಾರೆ ಗೊತ್ತೇನು? ಎಲ್ಲ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ ಹೇಳಿದ್ದಾರೆ, ಬಿಜೆಪಿ ಅವರು ಹರಿದಾಕಿದ್ರು ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಎಲ್ಲಾ ವಿಡಿಯೋಸ್ ಇದೆ, ಅವ್ರ ಹಿಂದೆ ಯಾರಿದ್ರು, ಅವ್ರ ಮುಂದೆ ಯಾರಿದ್ರು ಗೊತ್ತಾಗಬೇಕು. ನೀವ್ ಹೇಳ್ಬೇಕು. ಬಿಡಿ, ನೀವು ಕೊಡುವಂತ ರೂಲಿಂಗ್ ಏನಿದೆ ಇದು ರೆಕಾರ್ಡ್ಗೆ ಹೋಗುತ್ತೆ, ಬಹಳ ರೆಕಾರ್ಡ್ಗೆ ಹೋಗುತ್ತೆ. ನೀವು ಹಾಗೆ ಕೊಡಕ್ಕಾಗಲ್ಲ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು. ನಾಳೆ ಡೆಮಾಕ್ರಸಿ, ನಾಳೆ ಪಾರ್ಟಿಗಳು ಬದಲಾಗ್ಬೋದು, ಪಾರ್ಟಿಗಳು ಬರ್ಬೋದು, ಎಲ್ಲ ಹೋಗ್ಬೋದು. ಆದ್ರೆ ಆ ಚೇರ್ ಇರ್ತತೆ, ಆ ಚೇರ್ ಇರುವಂತ ರೂಲ್ಸ್ ಇರ್ತತೆ, ನಿಯಮ ಇರ್ತತೆ, ಅದು ಹಾಗೆ ಇರ್ತತೆ. ನೀವು ಬದಲಾಗ್ಬೋದು, ನಾನ್ ಬದಲಾಗ್ಬೋದು, ರೂಲ್ಸ್ಗಳು ಬದಲಾಗಲ್ಲ, ಆ ಚೇರ್ ಬದಲಾಗಲ್ಲ. ಯಾರು ಪುಣ್ಯಾತ್ಮರು ಕೂತಿದ್ದಾರೆ, ಆ ಚೇರಿಂದ ನೀವು ಏನ್ ಕೊಡ್ತಿರೋ, ನಾಳೆ ಬೇರೆ ಯಾರಾದ್ರೂ ಗವರ್ನರ್ ಹಿಂಗ್ ಬಂದು ಹೋದಾಗ, ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ, ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಹೇಳಿ. ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು ಇದು. ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. ಅಲ್ಲ ಇರ್ಲಿ, ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ? ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದು ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದ್ ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದಾನೆ, ಎಚ್.ಕೆ. ಪಾಟೀಲ್ ಅವ್ರಿಗೆ ಹೇಳಿದೆ. ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ, ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್.ಕೆ. ಪಾಟೀಲ್ ಅವ್ರದ್ದು ಅಲ್ವಾ? ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ. ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗೆ ಕಿರೀಟ. ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ. ರೆಕಾರ್ಡ್ ಅಲ್ಲಿ ಇದೆ, ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ.
ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್, ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗವರ್ನರ್ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ, ಆ ವಿಡಿಯೋ ಇದೆ. ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಎಲ್ಲ ಆದರೆ ನಾನು ಹೇಳಿದ್ದೀನಿ, ನೀವು ಅಧ್ಯಕ್ಷರಿದ್ದೀರಾ ಈಗ, ನೀವೇ ಇರ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋಗಿ ಕೂತ್ಕೊಳಕ್ಕೆ. ಹೋಗಿ ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೆನೂ ನೋಡಿದಿರಿ, ನೀವು ಮಾಡಿರೋ ಕೆಲಸನೂ ನೋಡಿದಿರಿ, ನಮ್ದೇನು ಬೇಜಾರಿಲ್ಲ. ಆದ್ರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ ಹಾಕಿರೋದು, ಮೇಲ್ಪಂಕ್ತಿ ಹಾಕ್ಲಿ ಅಂತ. ಇಲ್ಲ ಅಂದ್ರೆ ನಿಮ್ಮನ್ನು ಅಲ್ಲಿ ಹಾಕ್ಬೇಕಾಯ್ತು, ಕೆಳಗಡೆನೆ ಹಾಕಿದ್ರೆ ಏನ್ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಮೇಲ್ಪಂಕ್ತಿ ಆಗ್ಲಿ ಅಂತ ನಿಮ್ಮನ್ನ ಅಲ್ಲಿ ಕೂತಿರ್ಸಿದಿರಿ ನಾವು. ನೀವು ಮೇಲ್ಪಂಕ್ತಿ ಹಾಕಬೇಕಾಗಿ ಇರೋಂತ ಸನ್ನಿವೇಶ ಬಂದಿದೆ ಇವತ್ತು. ಗವರ್ನರ್ಗೆ ಆಗಿರ್ತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಕ್ರಮ. ಯಾವ ರೀತಿ ನಮ್ಮ ಅಶ್ವಥ್ ನಾರಾಯಣ ಬರ್ಬೇಕಾದ್ರೆ ಪೂರ್ತಿ ನನ್ನ ಮೇಲೆ ಚಾರ್ಜ್, ನನ್ನ ಸಸ್ಪೆಂಡ್ ಮಾಡಿದ್ರು, ನಾನೇನು ತಪ್ಪೇ ಮಾಡಲಿಲ್ಲ, ನಾನು ಸಸ್ಪೆಂಡ್ ಮಾಡಿದ್ರು. ಈಗ ಅಗೌರವ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದಾರೆ. ನಮ್ಮೆಲ್ಲ 15 ಜನ ಸಸ್ಪೆಂಡ್. ನೀವು ನಿಮ್ ಕಾನೂನೇ ಅಧಿವೇಶನದವರೆಗೂ ಇರೋದು, ನಾನೆಲ್ಲ ಕಾನೂನುಗಳೆಲ್ಲ ನೋಡಿದ್ದೀನಿ. ನಿಮ್ಗೆ ಇರೋದೇ ಅಧಿವೇಶನದಲ್ಲೇ. ನೀವು 6 ತಿಂಗಳು ಒಂದು ಇತಿಹಾಸ, ನಿಮ್ದೇ ಒಂದು ಇತಿಹಾಸ ನಿರ್ಮಾಣ ಮಾಡ್ಬಿಟ್ಟು ಬಗ್ಗೆ ಚರ್ಚೆ ಮಾಡಿದ್ರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಿದ್ರು. ನೀವು ಕೊಡ್ಬೇಕಲ್ಲ, ಹೌದು. ನೀವ್ ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿದೀನಿ, ನೀವು ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದು ಹೇಳಿದೀನಿ. ಆದ್ರೆ ಈ ವಿಚಾರ, ಗವರ್ನರ್ ವಿಚಾರ ಬಹಳ ಸೆನ್ಸಿಟಿವ್ ಇರುವಂತದ್ದು. ಯಾರೇ ಎಡೆತಡೆ ಮಾಡಬಾರ್ದು ಯಾರುನು. ಆ ಬುಕ್ಕಲ್ಲಿ ನಾನು ನೆನ್ನೆನು ಓದಿ ಹೇಳಿದ್ದೀನಿ. ನಾನು ಆ ಬುಕ್ಕಲ್ಲಿ ನಿಮ್ಮ ಕೌಲನ್ ಶೆಟ್ರಲ್ಲೂ ಪೂರ್ತಿ ನಮ್ಮ ಸದನದ ಇದರಲ್ಲೇ ಇದೆ, ಕೌಲನ್ ಶೆಟ್ರಲ್ಲೂ ಇದೆ. ಯಾವುದೇ ರೀತಿಯಾದಂತ ತೊಂದರೆ ಕೊಡಬಾರ್ದು. ರೂಲ್ ಬಗ್ಗೆ ಮಾತಾಡೋಣ ಬೇಕಾದ್ರೆ ಮಾತಾಡ್ತೀಯಾ? ಅದರಲ್ಲೇ ಇದೆ, ಕ್ಲಿಯರ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನೀವು ಅವ್ರು ಯಾರ್ಯಾರನ್ನ ನಾವು ಹೆಸರು ಹೇಳಿದಿರಿ, ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿದೆ, ಯಾರ್ಯಾರು ಹೋಗಿ ತಡೆ ಮಾಡಿದ್ರು, ಅಡ್ಡ ಹಾಕಿದ್ರು, ಹರಿಪ್ರಸಾದ್ ಅವರು ಬಟ್ಟೆ ಹರ್ಕೊಂಡಿರೋದು ಯಾರು, ಇದೆಲ್ಲಾನು ಕೂಡ ಆಯ್ತು. ಯಾಕೆ ಅಲ್ಲ ನಾವು ಮಾತಾಡಂಗಿಲ್ಲ. ಅಲ್ಲ ಇದ್ರಿ ಸಬ್ಜೆಕ್ಟ್ ಇವತ್ತು ಇದೆಲ್ಲ ನಾನು ರೂಲಿಂಗ್ ಕೊಡ್ತಂತ ಹೇಳಿದ್ದೇವಲ್ಲ. ನಾಳೆ ರೂಲಿಂಗ್ ಕೊಟ್ರೆ ನಾಡ್ದು ಇವತ್ತು ಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲ ವಿರೋಧ ಪಕ್ಷ ನಾಯಕರು ಯಾರು ಗೊತ್ತಾಗಬೇಕು ಅಂತ. ಸಭಾಧ್ಯಕ್ಷರೇ ನೀವೆಂತ್ರಲ್ಲ ಬಿಡಿ ಅಧ್ಯಕ್ಷರೇ, ಅರೆಗೊಂಜಿ ಬಲ್ಲು ಕೊರಲೆ. ಸಭಾಧ್ಯಕ್ಷರೇ, ನೀವು ತಾವು ಈ ಸದನದ ಗೌರವವನ್ನು ಎತ್ತಿಡುವಂಥದ್ದು, ಈ ಸದನವನ್ನ ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಬಹಳ ಸ್ಪಷ್ಟವಾಗಿ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ 19ರಿಂದ 28ರವರೆಗೂ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಅದರಲ್ಲೂ ಬಹಳ ಸ್ಪಷ್ಟವಾಗಿ 27ನೇ ರೂಲ್ನಲ್ಲಿ, ರೂಲ್ 27ನಲ್ಲಂತೂ ಬಹಳ ಸ್ಪಷ್ಟವಾಗಿರುವಂಥದ್ದಿದೆ. ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನ್ ಹೇಳುತ್ತೆ 27 ರೂಲು. ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ ಆರ್ ಅಸೆಂಬಲ್ಡ್ ಟುಗೆದರ್ ಅಂಡರ್ ದ ಆರ್ಟಿಕಲ್ 175 or 176, or when the members of the assembly alone are assembled under the article 175 of the constitution, no member shall obstruct or interrupt the address either before or after the address during its duration with any speech or point of order or in any other manner, and such obstruction or interpretation shall be regarded as a gross breach of order of the House and shall be dealt with by the Speaker as such in the next sitting. ನೆಕ್ಸ್ಟ್ ಸಿಟ್ಟಿಂಗ್ ಯಾವುದು? ಇವತ್ತು ನೀವು ಕ್ರಮ ತಗೊಳ್ದೇನೆ
ನೀವು ಹೇಳಿರುವಂತ ರೂಲ್ ಅಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರುವಂತದ್ದು, ಮನ ಬಂದಂತೆ ಮಾತಾಡಿರೋದು, ಅರ್ಚನೆ ಮಾಡಿರೋದು, ವಿಡಿಯೋ ಸಾಕ್ಷಿ ಇರುವಂತದ್ದಿದೆ, ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರುವಂತದ್ದು, ಸಂವಿಧಾನದ ವಿಷಯ ಮಾತಾಡಿದ್ದೀರಾ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೆ ಮಾತಾಡಬೇಕು. ಯಾಕೆ ಚರ್ಚೆ? ಈಗ ನೀವು ವಿಷಯ ಹೇಳಿದ್ದೀರಿ, ಅದ್ರಲ್ಲಿ ಮತ್ತೆ ತುಂಬಾ ಜನ ಇದ್ದಾರೆ ಕೇಳಲಿಕ್ಕೆ. ನಿಮ್ಗೆ ಹೇಳಿದಷ್ಟು ನೀವು ಹೇಳಿ. ಆಯ್ತು ಸುನೀಲ್, ಆಯ್ತು ಮುಗಿದಲ್ಲ, ಆಯ್ತು. ರಾಜ್ಯಪಾಲರು ಯಾವ ರೀತಿ ಶಿವಲಿಂಗ ಅವ್ರೆ, ಅಲ್ಲ ಒಂದ್ ನಿಮಿಷ, ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು. ಅಲ್ಲಿ ಜನ ಇದ್ದಾರೆ, ಇಲ್ಲಿ ಕೊಡಿ ನಮಗೂ. ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಿಮ್ಮಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರು, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂತದ್ದಾಗಬೇಕು, ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂತದ್ದಾಗಬೇಕು, ಕರ್ನಾಟಕದ ಈ ಸದನದ ಗೌರವವನ್ನ ಕಾಪಾಡುವಂತದ್ದಾಗಬೇಕು. ಮೊದಲು ನಿನ್ನೆ ನಡೆದಂತ ಘಟನೆಯನ್ನು ಖಂಡಿಸುವಂತದ್ದು ರೆಸಲ್ಯೂಷನ್ ಪಾಸ್ ಆಗಬೇಕು. ಸುನೀಲ್ ಅಧ್ಯಕ್ಷರೇ, ಆಗ್ಬೇಕು. ಮೊದಲನೇದಾಗಿ ಕೇಳ್ತಾ ಇದ್ದೇನೆ, ಕರೆಕ್ಟ್ ಆಗಿ ಇಲ್ಲಿ ತಲೆ ತುಂಬಿ ಹೋಗಿದೆ. ಹೇಳಿ ಆಯ್ತು, ಹೇಳಿದ್ದೀರಿ ನೀವು. ಮತ್ತೆ ಮಾನ್ಯ ಅಧ್ಯಕ್ಷರೇ, ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ. ನೀವು ಸುಮ್ಮನೆ ಆಯ್ತು, ನಮ್ಗೆ ಗೊತ್ತು ಯಾರು ಮಾತಾಡೋದು. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗ್ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ, 2023ರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ. ಮೊದಲ ಅಧಿವೇಶನದಲ್ಲೇ ಇಲ್ಲಿ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು. ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ವಿಧಾನಸಭೆ ಕೇಳಿ ನನ್ನ ಹತ್ರ ಮಾತಾಡಿದ್ರೆ ಆಯ್ತು ಕೂತ್ಕೊಳ್ಳಿ. ಈಗ ನೀವು ಅಧ್ಯಕ್ಷ
ಬುದ್ಧಿಯಲ್ಲಿಕ್ಕೆ ಮಾತಿದ್ದೀರಾ? ಕೂತ್ಕೊಳ್ಳಿ. ಆಯ್ತು, ನೀವು ಅವ್ರಿಗೆ ನೋಡಿ, ನೀವು ಕೂತ್ಕೊಳ್ಳಿ. ಕೊಂಡ್ರಿ ನಿಮಗೆ ಅಪಮಾನ ಮಾಡ್ತಾ ಇದ್ದಾರೆ, ಅನುಭವ ಇಲ್ಲ ಅಂತ ಹೇಳಿ. ಆಯ್ತು, ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷ, ನಿಮಗೆ ಆಯ್ತು, ನೀವೇನ್ ಮಾಡ್ತೀರಿ? ಮಾಡ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ. ಮಾಡತಕ್ಕದ್ದಲ್ಲ. ಈ ರೀತಿ ಯಾವ ಸದಸ್ಯರು ವಿಧಾನಸಭೆ ಆಯ್ತು, ಮಾತಾಡಿ, ಕೂತ್ಕೊಳ್ಳಿ ಅವರಲ್ಲಿ. ಯಾಕೆ ನೀವು ಸುಮ್ಮನೆ ಅಂತ ಮಾತಾಡ್ತೀವಿ? ನಿಮಗೆ ಅನುಭವ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಸದನದಲ್ಲಿ ಹೇಗ್ ಮಾತಾಡಬೇಕು, ಹೇಗ್ ನಡು ಬೆಳಿಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳಿದೆ. ಈ ಹಿನ್ನೆಲೆಯಲ್ಲಿ ನೀವು 18 ಜನರನ್ನ, ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಮಾಡಿ, ಒಂದ್ ನಿಮಿಷ ಆಯ್ತು, ಹೇಳಿದ್ರಲ್ಲ. ಸರಿ, ಆ ರೀತಿ 18 ಜನರನ್ನ ಸಸ್ಪೆಂಡ್ ಮಾಡಿದಾಗ ಹೆಂಗ್ ನಡೆದಿತ್ತು ಅಂತ ಗೊತ್ತಿದೆ. ಈಗ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ 27 ಏನ್ ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ರು. ನೀವು ಅದಕ್ಕೆ ರೂಲಿಂಗ್ ಕೊಡದಲೆ ಆ ರೀತಿ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ? ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ, ಸ್ಪೀಕರ್ ನೀವು ಸರ್ಕಾರ ಹೇಳ್ದಂಗೆ ಕೇಳೋದು, ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡೋಗ್ತೀರಿ ವ್ಯವಸ್ಥೆ ಇದನ್ನ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವವನ್ನು ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು. ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ. ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು. ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ. ಇಲ್ಲಾಂದ್ರೆ ಇನ್ನ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇನ್ನ ಯಾವ ಧೈರ್ಯದಲ್ಲಿ ಬರ್ತಾರೆ? ಸದನದ ಒಳಗೆ ಸದಸ್ಯರ ಗೌರವ ಬಿಡಿ, ರಾಜ್ಯಪಾಲರ ಗೌರವವನ್ನೇ ನೀವು ರಕ್ಷಣೆ ಮಾಡಲಿಲ್ಲ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ನೋಡಿ, ದಯಮಾಡಿ ಸದನದ ಗೌರವವನ್ನು ಹೇಳಿದ್ರಲ್ಲ ಮುಂದಿನ ಬಹು ವರ್ಷಗಳ ಕಾಲದ ರೂಲಿಂಗ್ ಅದು. ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ ಬರಲ್ಲ, ಅವ್ರು ಹೇಳ್ದಂಗೆ ರೂಲಿಂಗ್ ಕೊಡಕ್ ಬರಲ್ಲ. ಸದನದ ನಿಯಮ ಹೆಂಗಿದೆ ಕೊಡಬೇಕಾಗುತ್ತೆ. ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇದೆ. ಆ ಹಿನ್ನೆಲೆಯಲ್ಲಿ ನಿಯಮ 27ರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ, ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಈಗ ಒಂದ್ ಸೆಕೆಂಡ್ ಚರ್ಚೆ ಚರ್ಚೆ ಮಾಡ್ತಾರೆ, ಬೇರೆ ಚರ್ಚೆ ಮಾಡ್ತಾರೆ. ನೀವು ಒಂದ್ ಸೈಡ್ ಆಗಬಾರ್ದು ಯಾವತ್ತು. ಏನ್ ಒಂದ್ ಸೈಡ್? ಅವ್ರು ರೂಲಿಂಗ್ ಕೇಳಿದ್ದಾರೆ. ಇರ್ಲಿ ಅಧ್ಯಕ್ಷರೇ, ನಾವು ಒಂದ್ 20 ವರ್ಷದಿಂದ ಇಲ್ಲಿ ಕೂತಿದೀವಿ. ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು, ಎಲ್ಲರೂ ಕೂರ್ಸೋದು, ಅವ್ರನ್ನ ಗೌರವವಾಗಿ ಸರ್ಕಾರ ಏನ್ ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಆಯ್ತು ಓದ್ಲಿಲ್ಲ, ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ಅದು ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಚರ್ಚೆ ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ. ಈಗ ಇವರು ಈ ಯಾರೋ ಗೊತ್ತಿಲ್ದಲೆ ಏನು ರಾಜ್ಯಪಾಲರ ಹಂಗ ಓದ್ದಲೆ ಅಂತೇಳಿ 2-3 ಜನ ಗೊತ್ತಿಲ್ದಲೆ ಏನೋ ಮಾಡಿರ್ಬೋದು, ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ದೀರಲ್ಲ ನೀವು. ರಾಷ್ಟ್ರಗೀತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ, ಈ ದೇಶದ ರಾಷ್ಟ್ರಪತಿ ಮಾಡ್ಲಿ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಯಾರು ಮಾಡಿದ್ದಾರೆ? ಹೌದು, ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ.
ನಾವೆಂದು ಆ, ಶಿವಲಿಂಗ ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ಹೀಗಾಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ, ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ನೀವೇ ಮಾಡಿರೋದು. ಇದನ್ನ ಈ ಸುಪ್ರೀಂ ಕೋರ್ಟ್ ಹೋಗ್ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಯಾಕೆ ಹಾಕ್ಲಿಲ್ಲ ರಾಷ್ಟ್ರಗೀತೆ? ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಚರ್ಚೆ ಬೇಡ. ದಯವಿಟ್ಟು ನಾವೆಲ್ಲ ಸದಸ್ಯರು ಹೇಳುದಿಷ್ಟೇ, ಪರಸ್ಪರ ಏನೆಲ್ಲ ವಿಚಾರ ಚರ್ಚೆ ಅಂತ ಎಲ್ಲಿ ಹೋಗಿ ಮುಟ್ಟುವಂತ ವಿಚಾರ ಇವತ್ತು ಆಗ್ತದೆ. ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಅವರೊಂದು ವಿಚಾರ ಇತ್ತು. ಮೊನ್ನೆ 2 ಕೂಡ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಒಂದು ನ್ಯಾಷನಲ್ ಆಂಥಮ್ ಬಗ್ಗೆ ಅವರು ಅದನ್ನು ಸವಿವರವಾಗಿ ಲಾ ಮಿನಿಸ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎರಡನೇದು, ಇವತ್ತು ಈ ಒಂದು ನಮ್ಮ ಗವರ್ನರ್ಗೆ ಆದಂತಹ ಅಗೌರವದ ಬಗ್ಗೆ ಅವ್ರ ರೀತಿ ಆಗಿದೆ ಅಂತೇಳಿ ಮೊನ್ನೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರು. ಇವತ್ತು ತಾವು ಸ್ವಲ್ಪ ಅಡಿಷನಲ್ ಆಗಿ ಕೂಡ ವಿಚಾರ ಕೂಡ ಹೇಳಿದ್ದೀರಿ. ಅದಕ್ಕೆ ನನಗೆ ಸಮಯ ಬೇಕು, ನಾನು ಸಮಯ ತೆಕ್ಕೊಂಡು ನಾನು ಆದೇಶ ಕೊಡ್ತೇನೆ. ಯಾಕೆಂತೇಳಿ ಇವತ್ತು ಹೊಸ ವಿಚಾರ ಪ್ರಸ್ತಾಪ ತಾವು ಮಾಡಿದ್ದೀರಿ, ವಿಡಿಯೋ ನೋಡ್ಬೇಕು. ಆದ್ರೆ ಒಂದ್ ಸೆಕೆಂಡ್, ಆದ ಕಾರಣ ನೋಡಿ, ಇಲ್ಲಿ ನಮ್ಮ ಮೋದಿ ಉದ್ದೇಶ ಏನಿದೆ, ಸದನದ ಗೌರವ ಎತ್ತಿಡಬೇಕು, ರಾಜ್ಯಪಾಲ ಗೌರವ ಉಳಿಬೇಕು, ಸದನದ ಗೌರವ ಕೂಡ ಉಳಿಬೇಕು. ಇದೆಲ್ಲ ನಾವು ಜೊತೆಯಲ್ಲಿ ಚರ್ಚೆ, ನಾವು ಪರಸ್ಪರ ನಾವು ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್, ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್. ನಾವು ಒಂದು ಉದ್ದೇಶ ಇಟ್ಟು ಅದಕ್ಕೆ ಈ ಸದನದ ನಮ್ಮ ಕಾಸ್ ಏನಿದೆ, ನಮ್ಮ ಘನತೆ, ರಾಜ್ಯಪಾಲರ ಘನತೆ, ಸಂವಿಧಾನ ಘನತೆ, ಎಲ್ಲ ಘನತೆ ಉಳಿಬೇಕು. ಅದಕ್ಕೆ ಬೇಕು ಅದನ್ನು ನಾವು ಮಾಡಿಕೊಂಡು ಅದು ಆ ರೀತಿ ಜೊತೆ ಕೆಲಸ ಮಾಡುವ. ಸಭಾಧ್ಯಕ್ಷರೇ, ನಂದು ಒಂದೇ ಕನ್ಸರ್ನ್, ಆ ವಿಡಿಯೋ ಎಲ್ಲ ನೋಡಿದೆ. ಒಂದೊಮ್ಮೆ ಆ ಬಾಲಕೃಷ್ಣ ಅವರು, ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾ ಅವರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ, ನೀವು ಒಂದ್ ಸೆಕೆಂಡ್ ಆದ್ರೆ ಒಂದ್ ನಿಮಿಷ ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಇರ್ತಾರ ಬಿಜೆಪಿಯವರು. ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಗಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಚರ್ಚೆ ಬೇಡ, ಪ್ಲೀಸ್. ನಾನು ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳ್ದೆ ಬಾಲಕ ಹೇಳಿ, ಪ್ಲೀಸ್. ನಾನು ಹೇಳ್ದಕ್ಕೆ ಹೇಳಿ, ಬೇಡ ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾಡ್ತಾರೆ. ವಾಟ್ ಇಸ್ ದ ಡಿಸ್ಕಷನ್? ಆಯ್ತು, ನೀವು ಹೇಳಿ ಬಾಲಕೃಷ್ಣ ಅವರೇ, ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಬಂದಂತ ಮಾಡಿಲ್ಲ ನಾವು. ವಿಡಿಯೋ ನೋಡಿ ಗೊತ್ತಾಗ್ತದೆ. ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀವಿ ಈಗ? ಬಾಲಕೃಷ್ಣ ಅವರೇ, ಆಯ್ತು, ಮತ್ತೆ ಮಾತಾಡಿ. ನೀವು ನೋಡಿ, ನೀವು ಹೆಲ್ತ್ ಕೇಳಿ. ಬಾಲಕೃಷ್ಣ ಅವರೇ, ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯಪಾಲರು ಇವರು, ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ಬಾಲಕೃಷ್ಣ ಅವರೇ, ಕೂತ್ಕೊಳ್ಬೇಕು. ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಕೋನ ರೆಡ್ಡಿ ಅವರೇ, ನನಗೆ 1 ನಿಮಿಷ ಅವಕಾಶ ಒಂದು ಕೇಳಿ. ಈಗ ಇಲ್ಲ, ಆಯ್ತು, ಈಗ ನಿಮ್ಗೆ 1 ನಿಮಿಷ, ನಮ್ಗೆ 1 ಸೆಕೆಂಡ್. ಇವರು ಕೂಡ ಈಗ ಗೋಪಾಲ್ 1 ಸೆಕೆಂಡ್ ನೋಡಿ. ಬಾಲಕೃಷ್ಣ
ಬಾಲಕೃಷ್ಣರೇ, ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್ ಇಲ್ಲಿ. ನಾನು ಹೇಳ್ದು ಕೇಳಿ, ನಾನು ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿಷ್ಟೇ, ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗುದು ಬೇಡ. ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಯಾಗದು ಪಿಕ್ಚರ್ ಬೇರೆ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗುವಂತ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ. ಒಂದು ಸೆಕೆಂಡ್ ಈಗ ವಿಚಾರ ಒಂದು ನಿಮಿಷ ಇನ್ನೊಂದು ಎಂಟರ್ಟೈನ್ಮೆಂಟ್. ಈಗ ನಾನು ಹೇಳ್ದು ಕೇಳಿ, ಚರ್ಚೆ ಬೇಡ. ಒಂದ್ ಸೆಕೆಂಡ್. ಈಗ ಅವರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ, ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡಿಕೊಂಡು ಹೇಳಿದ್ದೇನಲ್ಲ, ನಾವು ಪರಸ್ಪರ ಕಚ್ಚಾಡೋದಲ್ಲ. ಏನು ಹೆಚ್ಚು ಕಮ್ಮಿ ಆಗಿದೆ, ಈ ಗೌರವ ಹೇಗುಲಿಬೇಕು, ರಾಜ್ಯಪಾಲ ಗೌರವ ಹೇಗುಲಿಬೇಕು. ರಾಜ್ಯಪಾಲರು ಅಂತ ಹೇಳಿ ಇದು ರಾಜ್ಯದ ಪಾಲರು. ನೀವು ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರೆ ನಿಮ್ಗೆ ಅವ್ರು ಏನ್ ಬೇಕಾದ್ರೆ ಹೇಳಿಯಪ್ಪ, ನಿಮ್ಗೇನ್ ಪ್ರಾಬ್ಲಮ್? ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ? ಇಲ್ಲಲ್ಲ, ಒಂದ್ ಸೆಕೆಂಡ್ ಸುರೇಶ್ ಅವರೇ, ಸುರೇಶ್ ಅದಕ್ಕೆ ನಾನೆಲ್ಲ ಹೇಳ್ತೇನೆ ನೋಡಿ. ನಾವು ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು. ಯಾವುದು ಸರಿ, ಯಾವ್ದು ತಪ್ಪು, ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು. ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ. ನೀವು ಈ ಕಡೆ ಮಾತಾಡ್ಬೇಕು, ಹೇಗಾದ್ರೂ ಮಾತಾಡ್ಬೋದು. ಆ ಕಡೆ ಮಾತಾಡ್ಬೋದು, ಹೇಗಾದ್ರೂ ಮಾತಾಡ್ಬೋದು. ನಮ್ಗೆ ನೀವು ಬೇಕು, ನೀವು ಒಬ್ಬ ಜೊತೆಲಿ ತಗೊಂಡು ಹೋಗ್ಬೇಕು. ಬಹಳ ಕಷ್ಟದ ಕೆಲಸ. ಆದ್ರೆ ಅದನ್ನು ಕೈ ಬಿಡಬಾರ್ದು. ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇದಕ್ಕೆ ಹೇಳುವಂಥದ್ದು. ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಲಿಕ್ಕೆ ಹೋಗುದಿಲ್ಲ. ಬಹಳ ಸ್ಪಷ್ಟತೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಬರೀ ಡಿಫೆಂಡ್ ಮಾಡ್ಬೇಕಂದ್ರೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ನಾನು ಒಂದು ನಿಮಿಷ ಲಾ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ನೆಕ್ಸ್ಟ್ ನೀವು ಅವರು ಸ್ಟಾರ್ಟ್ ಮಾತಾಡಿ. ಕಂಪ್ಲೀಟ್ ಆಗಿದೆಲ್ಲ? ಇಲ್ಲ. ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ತಾವು ಹೇಳಿದ್ರಿ ರಾಜಕಾರಣ ಬಿಟ್ಟು ಅದರ ಮೇಲೆ ಯೋಚನೆ ಮಾಡಬೇಕು ಅಂತ. ಅದು ಫಸ್ಟ್ ನಿಮ್ಮಿಂದಾನೇ ಶುರುವಾಗಬೇಕು. ಥ್ಯಾಂಕ್ ಯು. ನಿಮ್ಮಿಂದಾನೇ ಶುರುವಾಗಬೇಕು ಅಂತ ನಾವು ನಿಮ್ಮ ಬಯಸ್ತೀರಿ. ಧನ್ಯವಾದಗಳು. ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅವರು MLA, ನಾನು MLA. ಅವರು MLA, ನಾನು MLA. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ, ಸೀಟಲ್ಲಿ ಕೂತ ತಕ್ಷಣ ಅದು ಗೌರವನೇ ಬೇರೆ. ಬಾಲಕೃಷ್ಣ ಹೇಳ್ತಾ ಇದ್ದ, ನಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದಿರಿ. ಕಾಂಗ್ರೆಸ್ ಅವರು ಅದನ್ನ ಏನ್ ಹೇಳ್ತಾರೆ? ಈಗ ನಾನೇ ಬೇಕಾದಷ್ಟು ಪ್ರನೌನ್ಸ್ ಮಾಡಿದ್ದೀನಿ. ಮಾತಾಡಬೇಡಿ, ನಾನೇ ಮಾಡಿದ್ದೀನಿ. ಅದಕ್ಕೆ ಅದರಿಂದ ಚರ್ಚೆ ಮಾಡಿ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇಲ್ಲಿ ನಾನು ತಮಗೆ ಹೇಳುವಂತದ್ದು ಕ್ಲಿಯರ್ ಆಗಿ ರೂಲ್ ಬುಕ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತೈತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತೈತೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ. ಅಪರಾಧನೂ ಆಗ್ತೈತೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡ್ಬೇಕು. ಇಡೀ ಸದನ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಹಾಗೆ ರಾಷ್ಟ್ರಗೀತೆಗೂ ರಾಷ್ಟ್ರಗೀತೆ ಗೋಪಾಲ್ ಕೃಷ್ಣ ಅವರ ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಅದು ಲಾ ಮಿನಿಸ್ಟರ್ ಇದ್ದಾರಲ್ಲ, ಲಾ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಮಾತಾಡಿ. ಇಲ್ಲ ಈಲ್ಡ್ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದ್ರು ಹೇಳಿಕ್ಕಿದೆ? ಅದಕ್ಕೆ ಏನೋ ಜಾಸ್ತಿ ಹೇಳಿಕ್ಕಿದೆ? ಈಗ ಒಂದೇ ನಿಮಿಷ ಹೇಳಿ. ಈಗ ತಾವು ಸಭಾಧ್ಯಕ್ಷರು, ನಿಮ್ಮ ಪಾದ ಹೇಳಿದ್ರಿ. ಒಂದ್ ನಿಮಿಷ ರೀ, ಒಂದು ನಿಮಿಷ ಎಷ್ಟು ನಮ್ಮ ತಲೆ ಒಂದೇ ಲೆವೆಲ್ ಇರ್ತೈತಿ. ಅಂತ ಸ್ಥಾನದೊಳಗೆ ಕುಂತಂತವ್ರು ನೀವು. ಈಗ ನೀವು ಅಲ್ಲಿಂದ ಬರ್ತೀರಿ. ನೀವು ಬಂದ ಕೂಡಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳು ಆದಿಯಾಗಿ ಎದ್ದು ನಿಂತ ಅಧಿಕಾರಿಗಳು ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಿಮಗೆ ಆಕಸ್ಮಿಕ ಈಗ ನಿನ್ನೆ ರಾಜ್ಯಪಾಲರಿಗೆ ಆದಂತದ್ದು ಆತಂದ್ರೆ ಈಗ ನೀವು ಬಂದಾಗ ನಾವ್ ಎದ್ದು ನಿಲ್ಲಕ್ಕಂದ್ರೆ ನಿಮಗೆ ಎಷ್ಟು ಗೌರವ ಆಕೈತಿ? ಮತ್ತೆ
ಅದನ್ನು ತಾವು ವಿಚಾರ ಮಾಡಬೇಕು. ಆಯ್ತು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಓಕೆ, ದಯವಿಟ್ಟು ನಿರ್ಣಯ ಮಾಡಿ. ಯಾರು ಮಾತಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲವು ಹಿರಿಯ ವಿರೋಧ ಪಕ್ಷದ ಸದಸ್ಯರು ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿರ್ತಕ್ಕಂಥ ಭಾಷಣ ಅಪ್ಪಾಜಿ ನಡಗೌಡ್ರು ನಂತರ ಅವರು ಈ ಮನೆಯಿಂದ ನಡೆದು ಹೋದ ರೀತಿ ಅದ್ರ ಬಗ್ಗೆ ಹಾಗೂ ಆ ಸಂದರ್ಭದಲ್ಲಿ ಸಂವಿಧಾನನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಸುದೀರ್ಘವಾಗಿ ಅವರು ಅಶ್ವಥ್ ನಾರಾಯಣ ಅವರು ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷ ಅವರು ತಾವು ಹಿಂದೆ ಮಾಡಿರ್ತಕ್ಕಂಥ ಮಹಾ ಅಪರಾಧವನ್ನು ಇದರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ತಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸ್ಪೀಕರ್ ಅವರ ಹತ್ರನ ತಾವು ಆ ಕಾಗದಗಳನ್ನು ಹರಿದು ಅವರ ಮುಖದ ಮೇಲೆ ಎಸೆದ್ರಿ, ಮೇಲೆ ಹೋಗಿ ಅವ್ರ ಭುಜಕ್ಕೆ ಭುಜ ಹಚ್ಚಿ ನಿಂತ್ರಿ. ಕೇಳಿ ಸ್ವಾಮಿ, ನೀವು ಮಾತಾಡೋ ಮುಂದೆ ಅಗ್ದಿ ಹೋಗಿ ಸ್ಪೀಕರ್ ಹತ್ರ ನಿಂತು ಆ ಅಪರಾಧ ಏನು ಮಾಡಿದಾರಲ್ಲ ಅದನ್ನ ಜನರ ಮನಸ್ಸಿನಿಂದ ಅಳಿಸೋದಕ್ಕಾಗಿ ಒಂದು ರೀತಿ ತೇಪೆ ಹಚ್ಚೋದಕ್ಕೆ ಈ ಘಟನೆಯನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೆ ಸಹಜವಾಗಿ ಬಂದಿದೆ. ನೀವು ಯಾಕೆ ಮಾತಾಡ್ತೀರಿ? ಅವ್ರು ಯಾಕೆ ಮಾತಾಡ್ತೀರಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ ಅವರು ಈ ಪುಸ್ತಕ ತೋರಿಸಿ ಇದರಲ್ಲಿರ್ತಕ್ಕಂಥ 27ನೇದು 35ನೇದು ತೋರಿಸಿ ಮಾತಾಡಿದರು. ಇದರಂತೆ ನೀವು ಎಲ್ಲರೂ ನಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ, ಹೌದು, ಅದಿಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ಇದನ್ನು ಕಾನೂನನ್ನು ಮಾಡಬೇಕಾದ್ರೆ, ಈ ನಿಯಮಗಳನ್ನು ಮಾಡಬೇಕಾದ್ರೆ ಇದಕ್ಕೆ ತಾಯಿ ಏನು? ಇದು ಹೌ ವಿ ಆರ್ ಏಬಲ್ ಟು ಮೇಕ್ ದೀಸ್ ರೂಲ್ಸ್, ಹೌ ವಿ ವಿಲ್ ಮೇಕ್ ಅದರ್ ಆಕ್ಟ್ಸ್. The mother for all this is this Constitution of India. Constitution of India. Father is the freedom fighters. This mother constitution gives us powers to make, evolve rules, regulations, and that is why we are making some procedural systems and we are working. ನಾನು ಆದ್ರಿಂದ ಅವರೇನು ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿದರು ಅದನ್ನು ಬಿಟ್ಟು ಸಂವಿಧಾನಕ್ಕೆ ಹೋಗ್ತೇನೆ. ಸಂವಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀವು ಯಾರೂ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ. ಗವರ್ನರ್ ಈಸ್ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Governor is not above Constitution. Governor is a custodian of Constitution. Governor is a custodian. He is not above Constitution. What this Constitution 176 says, ಮಾನ್ಯ ಸುರೇಶ್ ಕುಮಾರ್ ಅವರು ಆ ಸಂವಿಧಾನವನ್ನು ಗಮನಿಸಿದ್ರಿ ಅಂದ್ರೆ, ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, he shall address the joint session. The address shall be prepared by the cabinet of the state, and we have prepared the speech
We have given it to him. We have given it to him. ಯಾವ 176-1. 176-1. ಅಲ್ಲಿ ಮತ್ತೇನ್ ಚರ್ಚೆ? ಒಂದವ್ರು ಮುಗಿಲಿಸ್ಲಿ. ಗುಂಡಾ ಸರ್ಕಾರ ಅಂತಂದ್ರೆ ಸುಮ್ಮನೆ ಕೂತ್ರ ಅದೇ ಚರ್ಚೆ. ರಾಜ್ಯಪಾಲರು ಭಾಷಣ ಮಾಡಿಲ್ಲ ನೀವು ಒಪ್ಕೊಳ್ಳೋದು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ಮುಗಿಸ್ಲಿ. ರಾಜ್ಯಪಾಲರು ಭಾಷಣ ಮಾತಾಡಿ ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಮಾಡಿ. ನೋಡಿ ನಾನೆಲ್ಲ ಸದೇ ಹೇಳಿದಿಷ್ಟು ನೋಡಿ, ಇದೊಂದು ಯಾವಾಗಲೂ ಕೂಡ ಇಂಥ ಒಂದು ಸಂಘದ ಪರಿಸ್ಥಿತಿ ಬರೋದಿಲ್ಲ. ಈಗ ರಾಜ್ಯದ ಇವತ್ತು ವಿಚಾರ ಬಂದಿದೆ. ಸೊ ನಮ್ಮಲ್ಲಿ ಆಗುವಂತ ಎಲ್ಲ ಚರ್ಚೆಗಳು ಕೂಡ ಇಡೀ ರಾಜ್ಯಕ್ಕೆ ಎಲ್ಲ ವಿದ್ಯಾರ್ಥಿ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ವ್ಯಾಪ್ತ ಸಂದೇಶವನ್ನು ಕೂಡ ಕೊಡ್ತದೆ. ಸೊ ಪರಸ್ಪರ ತಾವು ನೀವು ಕೇಳುವವರಿಗೆ ಕೂಡ ಇದೇನಾಗ್ತದೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಇದರಲ್ಲಿ. ಸೊ ಕೆಲವೊಂದು ವಿಚಾರ ಹೇಳಿದಾಗ ಅದು ಸಕಾರಾತ್ಮಕವಾಗಿ ಚರ್ಚೆ ಅವಕಾಶ ಮಾಡಿಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಲೆಟ್ ಹಿಮ್ ಫಿನಿಶ್. ಅಧ್ಯಕ್ಷರೇ, ಅಧ್ಯಕ್ಷರವ್ರಿಗೆ ಇನ್ನೊಂದು ಕೊಟ್ಬಿಡಿ, ಮಾತಾಡ್ಬಿಡಿ ಪೂರ್ತಿ. ಏನೊಂದು ಲೆಟ್ ಹಿಮ್ ಟಾಕ್. ಆಯ್ತು, ಚರ್ಚೆ ಮಾಡಿ. ನೋಡಿ, ನೀವು ಮಾತಾಡಿದ ಯಾರು ಚರ್ಚೆ ಮಾಡ್ಲಿಲ್ಲ ಅದನ್ನ ನೋಡಿ. ನಿಮ್ಗೆ ನಾನು ಹೇಳ್ತೇನಲ್ಲ, ಆಯ್ತು ಅವ್ರು ಚರ್ಚೆ ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ವಿಚಾರ, ನಿಮ್ಮ ವಿಚಾರ, ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರಿ. ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ನೀವು ಕೊಟ್ಟಿದ್ದೇವೆ ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ. ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಬೇಕು. ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕನ್ಕ್ಲೂಡ್ ಆದ ನಂತರ ವಿಚಾರ ತಗೊಳ್ಳಿ. ನೀವು ನಮ್ಗೆ ಕನ್ಕ್ಲೂಡ್ ಮಾಡ್ಲಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿರೋಧಿ ಪಕ್ಷದ ಗೌರವಾನ್ವಿತ ಶಾಸಕರು ಹೇಳುವಾಗೆ ಇಲ್ಲಿ ಡಿಬೇಟ್ ಅಂದ್ರೆ ಹೆಂಗ? ಈಗ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರೆ ಗುಂಡಾ ಸರ್ಕಾರ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಡಿ ಅಂತ ಕುಂತ್ ಬಿಡ್ಲ? ಇಸ್ ದಟ್ ದ ಡಿಬೇಟ್? ಸುರೇಶ್, ನೀವು ಗೊತ್ತಿದೆ ಈಗ ನಿಮಗೆ ನೀವ್ಯಾಕೆ ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುನೀಲ್ ಕುಮಾರ್ ಅವರು ಗುಂಡಾ ಸರ್ಕಾರ ಅಂದ್ರು. ಗುಂಡಾ ಸರ್ಕಾರ ಅಂದಿದ್ದಕ್ಕ ನೀವು ಅವ್ರನ್ನ ಅವ್ರ ಮೇಲೆ ಕ್ರಮ ತಗೋಬೇಕು. ಗುಂಡಾ ಸರ್ಕಾರ, ಕಾಂಗ್ರೆಸ್ ಗುಂಡಾ ಸರ್ಕಾರ, ನೀವು ಮಾತಿಗೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಮಿನಿಸ್ಟರ್ ಮಾತಾಡ್ಕೊಂಡು ಹೋಗ್ತಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ, ಅವ್ರು ಚರ್ಚೆ ಮಾಡ್ತಾರೆ. ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಕೂತ್ರ ಡಿಬೇಟ್ ಆಗಲ್ಲ ಅಧ್ಯಕ್ಷರೇ. ಅವರು ಯಾವ ಆವೇಶ, ಯಾವ ಕಾರಣಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯೊಳಗೆ ಕೆಲವು ಬೆಳಕು ಚೆಲ್ಲಬೇಕಾಗುತ್ತೆ. ನಾನು ಅಷ್ಟು ಮಾಡ್ಬೋದು. ಅವರು ಆ ಪತ್ರಿಕೆ ಅವ್ರನ್ನ ನೋಡ್ತಾ ಲಾ ಮಿನಿಸ್ಟರ್ ಮೇಲೂ ಕ್ರಮ ತಗೋಬೇಕು. ಅವ್ರಿಗೆ ಗುಂಡಾ ಅಂತ ಸರ್ಕಾರ ಅಂದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು. ದಿಸ್ ಈಸ್ ನಾಟ್ ದ ಡಿಬೇಟ್ ಆಫ್ ಸಚ್ ಎ ಆಗಸ್ಟ್ ಹೌಸ್. ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ಯೇತರ ಸರ್ಕಾರಗಳು ರಾಜ್ಯಪಾಲ ಆಡಳಿತ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಆಯ್ತಪ್ಪ, ಮಾತಾಡಲಿಕ್ಕೆ ಅವಕಾಶ ಕೊಡುವ. ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್
ಈ ದೇಶದಲ್ಲಿ 90 ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದಕ್ಷಿಣ ಭಾರತದಲ್ಲಿ ಡಿಬೇಟ್ ಆಗ್ತದೆ ಅಂತ ಹೇಳಿ ಮಾನ್ಯ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. 90 ಸರ್ಕಾರಗಳನ್ನ ಈ ದೇಶ ನಮ್ಮ ವಿರೋಧಿ ಸರ್ಕಾರಗಳನ್ನ ವಜಾ ಮಾಡಿದಂತ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀವ್ ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ? ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವ್ ಯಾವ್ರಿಗೆ ಮಾತು ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ. ಶಿವಲಿಂಗ ಅವ್ರೆ ಅವರು ನೀವ್ ಯಾಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ನೀವು ಉತ್ತರ ಕೊಟ್ಟರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಗ್ಲಾಸ್ ಗೊತ್ತಿಲ್ಲ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಹೇಳಿ. ಅಲ್ಲ, ಅವರಲ್ಲಿ ಈ ಚರ್ಚೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅದು ಅವ್ರು ಇದ್ದಾರೆ. ಆಯ್ತು, ತಾವು ಈಗ ಬಂದಿದೆ ಜಾನೇಂದ್ರ ಮಾತಾಡಿದ್ದಾರೆ. ಈ ಬಂದೆಲ್ಲ ಮಾತಾಡ ಆಗ್ತದ? ಆ ರೀತಿ ಡಿಬೇಟ್ ಆದ್ರೆ ಆಯ್ತು, ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ. ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಮಾತಾಡಿ. ಅವ್ರು ಏನೋ ಮಾತಾಡಿ ಬಂದು ಆಯ್ತು. ಯಾಕೆ ಹೋಗುವಾಗ ಏನ್ ಘಟನೆ ಅಷ್ಟೇ ಇಲ್ಲಿ ಡಿಬೇಟ್. ದಕ್ಷಿಣ ಭಾರತದಲ್ಲಿ ಇನ್ನು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಬಾಲಕೃಷ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ 10 ನಿಮಿಷ ಟೈಮ್ ಕೊಡಿ. ಮಾನ್ಯ ಮಾತಾಡ್ತಾ ಇದ್ದಾರೆ. ಫಿನಿಶ್. ಈ ಗವರ್ನರ್ ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ನಿಮ್ಮ ವಿಷಯ ಬೇರೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತೀರಿ? ಕಾನ್ಸ್ಟಿಟ್ಯೂಷನ್ ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು. ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೇನೆ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳಿದ್ರು? ಇಲ್ಲ ನಾವು ನೀವು ನಾನು ಹೇಳಿದ್ದು ಗೊತ್ತಾಯಿಲ್ಲ. 90 ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಕೆ ಯಾವುದೇ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೀನಿ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ಸಿದೆ ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಹೆಂಗ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲು ಮಾಡ್ತೇನೆ. ಸಂವಿಧಾನವನ್ನ ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲು ಮಾಡ್ತೇನೆ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವು ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನ ಇಷ್ಟಕ್ಕೆ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ ಅವ್ರ ಸಂವಿಧಾನದ ಬಗ್ಗೆ ದೀರ್ಘವಾಗಿ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ನಾವು ಮಾತಾಡ್ತೇವೆ. ಮಾತಾಡಿ ಅಧ್ಯಕ್ಷರೇ ಅದಕ್ಕೆ ಕರೆಗಳು ಬರ್ತಾವಲ್ಲ ರಾಜಭವನಕ್ಕೆ, ರಾಜಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಇವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆ ರಾಜಭವನ ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ ಏನ್ ಫೋನ್ ಕರೆಗಳು ಬರುತ್ತಾ ಇವೆ ಅಂತ ಉಲ್ಲೇಖ ಮಾಡಿದ್ರೆ, ಡಸ್ ಇಟ್ ಇನ್ಕ್ಲೂಡ್ ದ ಫೋನ್ ಕಾಲ್ಸ್ ರಿಸೀವ್ಡ್ ಬೈ ದ ಫಾರ್ಮರ್ ಗವರ್ನರ್ ಹನ್ಸ್ರಾಜ್ ಭಾರದ್ವಾಜ್
I'm discussing. ಅಲ್ಲ I'm discussing about ಪ್ರೆಸಿಡೆಂಟ್ ವಿಚಾರ ಮಾತಾಡೋದಿತ್ತು ದಟ್ ಇಸ್ ಇನ್ಕ್ಲೂಡ್ ಆಲ್ಸೋ. ಈಗ ಪ್ರೆಸಿಡೆಂಟ್ ಸಮಸ್ಯೆ ನೋಡಿ ರಾಮಲಿಂಗಾರೆಡ್ಡಿ, ಪ್ರೆಸಿಡೆಂಟ್ ವಿಚಾರ ಮಾತ್ರ ಚರ್ಚೆ ಮಾಡಿ. ಆಯ್ತು ನೋಡಿ, ನೋವು ಎಲ್ಲಿ ಆಗತ್ತೆ ಅಂದ್ರೆ ಸತ್ಯ ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದಾಗ ನೋವಾಗುತ್ತೆ. ಅದಕ್ಕೆ ಹಂಸರಾಜಂದ ಹೇಳ್ತೀರಿ, ವೆಂಕಟ ಸುಬ್ಬಯ್ಯಂದ ಹೇಳ್ತೀರಿ, ಇವತ್ತಿಂದ ಹೇಳ್ರಿ. ಸ್ವಲ್ಪ ಕೇಳಿ, ಇರ್ಲಿ ಅಧ್ಯಕ್ಷರೇ, ಇವತ್ತಿಂದು ಹೇಳ್ರಿ. ಸ್ಪೀಕರ್ಗೆ ಎಷ್ಟು ಫೋನ್ ಹೋಗಿದಾವ, ಸ್ಪೀಕರ್ಗೆ ಏನೇನ್ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಹೇಳ್ರಿ ಸ್ವಲ್ಪ. ಓಕೆ, ಅದು ನಾನು ಹೇಳ್ತೇನೆ. ಸ್ಪೀಕರ್ಗೆ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಸ್ವಲ್ಪ ಎಲ್ಲರಿಗೂ ರಾಜ್ಯ ಜನತೆ ಹೆಚ್ಚು ಆತ್ಮೀಯವಾಗಿರೋದು ನಿಮ್ ಜೊತೆಗೇನೆ. ಅವ್ರನ್ನ ಕೇಳ್ರಿ ಎಷ್ಟು ಫೋನ್ ಮಾಡಿದ್ವಿ, ಯಾರ ಮಾಡಿದ್ವಿ ಹಂಗ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದ್ ಮಾತು ಹೇಳ್ತಿದ್ದೆ, ಫೋನ್ ಎಷ್ಟು ಬಂದವ್ ನೋಡ್ರಿ. ಅದನ್ನ ಮುಂದೆ ವಿಸ್ತಾರ ಮಾಡಕ್ ಹೋಗೋದಿಲ್ಲ. ಇರ್ಲಿ, 176 ಪ್ರಕಾರ ಗವರ್ನರ್ ಶಾಲ್ ಅಡ್ರೆಸ್ ಹಿ ಶಾಲ್ ಕಮ್ ಅಂಡ್ ಗೋ. ಅಲ್ರಿ, ಬಾಳ ಬಂದು ತಿಳ್ಕೊಂಡ್ಬಿಟ್ಟಾರೆ. ಇಫ್ ಹಿ ಕಮ್ಸ್ ಲೇಸ್ ಇಟ್, ಹಿಂದಕ್ಕಾಗಿರ್ಬೋದು. ಬಟ್ ಟುಡೇ we are discussing about the constitution, the strength of the constitution, the wishes of the constitution. ಅದನ್ನ ಮಾತಾಡುವಾಗ ಹಿಂದಾಗಿತ್ತು ಅಂತ ಹೇಳಿ ಅನ್ಕೂತ್ರ ಆಗೋದಿಲ್ಲ. ಇದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಹೈಕೋರ್ಟ್ಗಳಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಲೋಕಸಭೆಯಲ್ಲಿ ರಾಜ್ಯಪಾಲರ ಭಾಷಣಗಳನ್ನು ಉಲ್ಲೇಖಿಸಿ ಏನು ಹೋಮ್ ಮಿನಿಸ್ಟ್ರು ತಮ್ಮ ಹೇಳಿಕೆಗಳನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ, ಅವು ಇರಲಿ, ಅವೆಲ್ಲವುಗಳನ್ನು ಗಮನಕ್ಕೆ ತಗೋಬೇಕಲ್ಲ. ನಾನು ಕೇಳ್ತೀನಿ, 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದ್ರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. The deviation, the violation or insulting the constitution, which is directed by 176(1), which is covered by the Supreme Court, High Court judgments, and also the statement of the Home Minister made on the Lok Sabha floor. He cannot escape all this, number one. Number two, ಅಧ್ಯಕ್ಷರೇ, ಇದನ್ನ ಭಾಳ ಮಂದಿ ಕೇಳ್ತಾರೆ, ಅವನ್ ಬಿಡ್ಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು. ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನು, ನಮ್ಮ ಕಾರ್ಯಕ್ರಮಗಳನ್ನು ನಾವೇನ್ ಮಾಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನ, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿಯಾಗಲಿ ಅಂತ ಹೇಳಿ, ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ಗವರ್ನರ್ಸ್ ಅಡ್ರೆಸ್ 122 ಪ್ಯಾರಾ ಮಾಡಿದ್ರು. ಕೈಂಡ್ಲಿ read, go one by one. Have we made any allegation against the governor? Have we made any allegation, personal allegation against anybody? ಯಾವ ಕಾರಣಕ್ಕೆ ನಾವು ಬರೆದು ಕೊಟ್ಟಿರ್ತಕ್ಕಂಥ, ನಮ್ಮ ಕ್ಯಾಬಿನೆಟ್ ಪಾಸ್ ಮಾಡಿರ್ತಕ್ಕಂಥ ಏನು ಅಂಡರ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ ಬಾಧ್ಯತೆ ಇದೆ ಅವ್ರಿಗೆ, ಅದನ್ನ ಬದಿಗೆ ಸರಿಸಿ ನಮ್ಮ ಭಾಷಣವನ್ನು ತಿರಸ್ಕರಿಸಿದ್ರು, ಓದಲಿಲ್ಲ. ಇದು ನಮ್ಮ ಮುಖ್ಯ ಪ್ರಶ್ನೆ. ಆಯ್ತು, ಈ ಭಾಷಣ ಆಯ್ತು, ಅವರು ಯಾವುದೋ ಒಂದು ತಮ್ಮದೇ ಆಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡು ಸಭಾಧ್ಯಕ್ಷರು ಏನ್ರಿ ನೋಡಿ, ನಿಮ್ಗೆ ಅವ್ರು ಮುಗಿಸ್ಲಪ್ಪ ನೋಡಿ, ನೀವು ನೋಡಿ ಅವರು ಸಂವಿಧಾನ ಉಲ್ಲೇಖ ಮಾಡ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ 163 ಏನ್ ಹೇಳುತ್ತೆ ಹೇಳಿ, ಅದೆಲ್ಲ ಕಾನೂನು ಗೊತ್ತಿಲ್ಲ. 175 ಏನ್ ಹೇಳುತ್ತೆ ಹೇಳಿ, ಅಲ್ಲ ನಾವ್ ಹೇಳ್ತಿರೋದು ಅವ್ರು ಹೇಳ್ತಿರೋದು ಹೇಳಿ. ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ ತಿಳಿಸ್ಲಿ.
ಆಯ್ತು 76 ಹೇಳಿ ಸರ್, ಹೇಳಿ ಸರ್. ಒಂದ್ ಸೆಕೆಂಡ್ ಸರ್ ಓದ್ಬೇಕಾ ಸರ್ ಅದು? ಬೇಡ ಬೇಡ ಆಯ್ತು. ಮದರ್ ಆಫ್ ಎವ್ರಿಥಿಂಗ್ ಇಸ್ ಕಾನ್ಸ್ಟಿಟ್ಯೂಷನ್ ಹೇಳಿ ಕೇಳಿಸ್ಕೊಳ್ಳೋಣ. ಒಂದು ಕಾಪಿ ಕೊಟ್ಬಿಡ್ರಿ. ಬೇಡ, ನನ್ನ ಹತ್ರ ಇದೆ. ನೀವೆಲ್ಲ ಯಾಕೆ ಉತ್ತರ ಕೊಡ್ತೀರಿ ಅಂದ್ರೆ ನಮ್ಗೆ ಏನಾಗಿದೆ ಶಿವಲಿಂಗೌಡ್ರು? ಮಾನ್ಯ ಅಧ್ಯಕ್ಷರೇ, ಆ ಭಾಷಣ ಅವರು ಮೊಟಕುಗೊಳಿಸಿದ್ರು. ನಮ್ಮದೇ ಆಗಿರ್ತಕ್ಕಂಥ ಒಂದು ನೋವು, ನಮ್ಮ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಳವಳ ಏನಿದೆ ಅದನ್ನ ವ್ಯಕ್ತ ಮಾಡಿದ್ವಿ. ನಾವು ಪತ್ರಿಕಾ ಪರಿಷತ್ನೊಳಗೂ ಮಾಡಿದ್ದೇವೆ. ನಾಳೆ ಸಾರ್ವಜನಿಕ ಭಾಷಣಗಳಲ್ಲೂ ಮಾಡ್ಬೋದು, ಅದು ಬೇರೆ. ಆದರೆ ಅವರು 2 ಲೈನ್ 4 ಲೈನ್ ಓದಿ ಇಳಿದು ಹೋದ್ರಲ್ಲ, ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ಅಶೋಕ್ ಅವರು ನನ್ನ ಮೇಲೆ ಒಂದು ಅಲಿಗೇಷನ್ ಮಾಡಿದರು. ನಿನ್ನೆವರೆಗೆ ಅವ್ರ ಅಲಿಗೇಷನ್ ಏನಿತ್ತು ಅಂದರೆ, ನಾನು ಹೋಗಿ ರಾಜ್ಯಪಾಲರನ್ನ ತಡೆಯೋದಕ್ಕೆ ಹೋದರು, ನಾನು ಇಲ್ಲಿಂದ ಅಲ್ಲಿಗೆ ಓಡಿ ಹೋಗಿದ್ದಕ್ಕೆ ಯಾವ ಕಾರಣಕ್ಕೆ? ಮೈ ಚೀಫ್ ಮಿನಿಸ್ಟರ್, ವೆನ್ ಗವರ್ನರ್ ಗಾಟ್ ಡೌನ್, he ran to him and he made a sign to me, come ಅಂತ ಹೇಳಿ. ನಾನು ಅವ್ರಿಗೆ ಓಡಿ ಹೋಗೋಗನ ಆಗಲೇ 4 ಹೆಜ್ಜೆ ಆಗಲೇ ರಾಜ್ಯಪಾಲರು ಮುಂದೆ ಹೋಗಿಬಿಟ್ಟಿದ್ರು. ಅದನ್ನು ನೋಡಿ ಅವರು ಬಹುಶಃ ಆ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಭಾವಿಸಿದ್ದೇನೆ. ನಂಗೆ ಗೊತ್ತಿಲ್ಲ, ಅವ್ರಿಗೆ ವಿಶೇಷ ಗೊತ್ತು. ನಾವೆಲ್ಲ ಅವ್ರ ಹಿಂದೆ ಹೋದ್ವಿ. ಅಧ್ಯಕ್ಷರೇ, ಮೈ ಚೀಫ್ ಮಿನಿಸ್ಟರ್, myself and council and assembly chief whips, we went up to the car, bid goodbye. ತಾವೆಲ್ಲ ಇದ್ರಿ. ನಮ್ಮ ಚೀಫ್ ಮಿನಿಸ್ಟ್ರು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವ್ರಿಗೆ ಕಾರ್ನಲ್ಲಿ ಕೂಡಿಸಿ ನಾವು ಅವ್ರು ಕೂಡಿ ವಾಪಸ್ ಬಂದ್ವಿ. Is that the insult made by government any time? Yes, he did not read in full. There were some slogans ರಾಜ್ಯಪಾಲರು ಓದಬೇಕಾಯ್ತು. I got up and said, under 176(1), Your Excellency, you are bound to read the Constitution ಅಂತ ಹೇಳಿದೆ. ನಾನು ಸಂವಿಧಾನವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿನೇ ಹೌದಲ್ಲ. ಕಾನೂನು ಮಂತ್ರಿಯಾಗಿ ಗವರ್ನರ್ ಹಂಗೆ ಮಾಡ್ಯಾರ ಬಿಡು ಅಂತ ಕುಂಡ್ರಕ್ಕಾಗತ್ತ? ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ, for which my chief minister has kept me here. Should I not protect the Constitution? Should I not alert people who are violating it? And those who are violating, I have alerted. ಆದ್ರಿಂದ ನನ್ನ ಕರ್ತವ್ಯ ಪಾಲನೆಯನ್ನು ಮಾಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ ತಾವು ಉದ್ಭವ ಮಾಡ್ತಾ ಇದ್ದೀರಿ. ಕೆಲವು ಸದಸ್ಯರು ಅಲ್ಲೇ ಅಡ್ಡ ಹಾಕಿದರು ಅಂತ ಹೇಳಿ. ನಾನು ಇದಕ್ಕೆ ಒಂದೇ ಸಣ್ಣ ಉತ್ತರ ಹೇಳ್ತೀನಿ. ಅದು ಸಮಂಜಸವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದು ಕಾನೂನು ಪ್ರಕಾರನೂ ಇದೆ. ಯಾವುದೇ ಸದಸ್ಯನನ್ನು, ಈ ಸದನದ ಸದಸ್ಯನನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಸುನೀಲ್ ಕುಮಾರ್ ಅವರಾಗಲಿ ಅಥವಾ ಅಶ್ವಥ್ ನಾರಾಯಣರಾಗಲಿ ಇಂಥವ್ರು ಹಿಂಗೆ ಮಾಡಿದ್ರು ಅಂತ ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ಮೇಲ್ಮನೆ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಿದರು. ಆ ಪ್ರಸ್ತಾಪ ಅವ್ರೇನು ಮಾಡಿದರು, ಆ ಸದಸ್ಯರ ಬಗ್ಗೆ ಇಲ್ಲಿ ಚರ್ಚೆ ಆಗೋದು ಅದು ಯಾವ ಕಾರಣಕ್ಕೂ ಸಮಂಜಸ ಆಗೋದಿಲ್ಲ. ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಡಿಫರೆಂಟ್ ಫೋರಮ್ಸ್, ನಾಟ್ ಹಿಯರ್, ಬಿಕಾಸ್ ಹಿ ಇಸ್ ನಾಟ್ ಯುವರ್ ಮೆಂಬರ್. ಇಫ್ ಎನಿ ಮೆಂಬರ್ ಆಫ್ ಯುವರ್ ಹೌಸ್, ಇಫ್ ಹಿ ಹ್ಯಾಸ್ ಮೇಡ್ ಎನಿಥಿಂಗ್ or if they have accusation, then you can think of bestowing your attention. But since he is not your member, ಆ ವಿಷಯ ನೀವು ಅದನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಆಯ್ತು, ಚರ್ಚೆ ಮಾಡಬೇಡಿ. ಚನ್ನಬಸಪ್ಪ ಅವರ ನೀವು ಮತ್ತೆ ಮಾತಾಡ್ರಿ, ನಂದೇನು ತಕರಾರಿಲ್ಲ. ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ತಮಗೆ ಇವು ಎರಡೇನು ಹೋಲಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಮಹಾ ಅಪರಾಧ ನಡೆದಿದೆ ಇದನ್ನ ಹೋಲಿಕೆ ಮಾಡುವಂಥದ್ದು, ಇದು ಸಂವಿಧಾನ ರಕ್ಷಣೆಗಾಗಿ, ಅವತ್ತು ನೀವು ಮಾಡಿರ್ತಕ್ಕಂಥ ದುಂಡಾವರ್ತನೆಗಾಗಿ. ಆ ಕಾರಣಕ್ಕೆ ಇವೆರಡನ್ನು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು.
ಈ ಬಗ್ಗೆ, ಈ ಸಂವಿಧಾನದ ವೈಲೇಷನ್ ಬಗ್ಗೆ, ಆಮೇಲೆ ಭಾಳ ಮಂದಿ ಹೇಳಿದ್ರು ಅಲ್ಲಿ ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು. ಸ್ನೇಹಿತರೊಬ್ಬರು ಹೇಳಿದ್ರು ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು, ನ್ಯಾಷನಲ್ ಆಂಥಮ್ ಹಾಡ್ಬಿಡ್ಬೇಕಾಗಿತ್ತು. ಅವರು ಅದು ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ತಾವು ನೆನಪಿಸ್ಕೊಳ್ಳಿ, ನ್ಯಾಷನಲ್ ಆಂಥಮ್ ಆಮೇಲೆ ಆಗತ್ತೆ. ಇದನ್ನ ನಾವ್ಯಾರೂ ಹೇಳಿಲ್ಲ. ನೀವೊಂದು ಲಘು ಬುಲೆಟಿನ್ ಕಳಿಸಿದ್ದೀರಿ ನಮಗೆ. ಆ ಲಘು ಬುಲೆಟಿನ್ ಈಸ್ ಮ್ಯಾಂಡೇಟರಿ ಫಾರ್ ದ ಗವರ್ನರ್ ಅಪ್ ಟು ದಿ ಲಾಸ್ಟ್ ಮೆಂಬರ್ ಆಫ್ ದಿ ಹೌಸ್, ಇನ್ಕ್ಲೂಡಿಂಗ್ ದಿ ಆಫೀಸರ್ಸ್. ಆ ಪ್ರೊಸೆಷನ್ನಾಗ ಮುಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವೆಲ್ಲಾನು ಕೊಡೋದು ಅಲ್ಲದೆ ಅವ್ರು ಭಾಷಣ ಚಾಲು ಮಾಡಿದ ಮೇಲೆ, ಭಾಷಣ ಮುಗಿದ ಮೇಲೆ, at the end, national anthem will be played again, and it is the responsibility of the governor to stay back for a few minutes, make that let the play of national anthem take place, then he should have left. ಇಲ್ಲಿ ನ್ಯಾಷನಲ್ ಆಂಥಮ್ಗೆ ಅಗೌರವವನ್ನು ಮಾಡಿದ್ದೀರಿ ಅಂತ ಹೇಳಿ ನಾವು ಹೇಳಿದ್ದೇವೆ. ಅದು ಸತ್ಯಕ್ಕೆ, ಕಾನೂನಿಗೆ ಹಾಗೂ ಎಲ್ಲದಕ್ಕೂ ಸರಿಯಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸು ನಿಮ್ಮ ಹತ್ರ ಇದಾವೆ. ನಾಟ್ ಒನ್ ಆರ್ ಟೂ. ವೆದರ್ ಇಫ್ ಯು ವಾಂಟ್ ವಿಡಿಯೋ ಇಸ್ ದೇರ್, ಇಫ್ ಯು ವಾಂಟ್ ಫೋಟೋ ಇಸ್ ದೇರ್, ಇಫ್ ಯು ವಾಂಟ್ ಯುವರ್ ರೆಕಾರ್ಡ್ಸ್ ಆರ್ ದೇರ್. ಇವೆಲ್ಲವುಗಳನ್ನು ಹಿನ್ನೆಲೆಯೊಳಗೆ ನಾನು ತಮ್ಮನ್ನು ಅರಿಕೆ ಮಾಡ್ತೇನೆ. ನಾನು ನಿಮ್ಗೆ ಹೇಳಿದೆ, ನಾನು ವಿ ಹ್ಯಾವ್ ನಾಟ್ ಕ್ಲೋಸ್ ದಿ ಆಪ್ಷನ್. As government, as a responsible minister, who are in the position because of the kindness of the governor, ರಾಜ್ಯಪಾಲರ ವಿಶೇಷವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಅದರಿಂದ ನಾವು ಮಂತ್ರಿಗಳಾಗಿರ್ತೇವಲ್ಲ. ನಾನು ಹೇಳಿದೆ, ಗವರ್ನರ್ ಅಕಸ್ಮಾತ್ ಯಾವುದೇ ಕಾರಣಕ್ಕೆ, ಯಾವುದೋ ಗೊಂದಲದೊಳಗೆ, ಯಾವುದೋ ಒತ್ತಡದೊಳಗೆ ಅವರು ತಕ್ಷಣ ಬಿಟ್ಟು ಹೋಗ್ಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದ್ರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಆಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The Section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ, ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದ್ರೆ, ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ. ಈ ಕಾನೂನು, ಸಂವಿಧಾನ ಗಂಭೀರವಾಗಿಯೇ ನಾವು ತೆಗೆದುಕೊಳ್ಬೇಕಾಗಿದೆ. ಆಮೇಲೆ ನಾನು ಒಂದು ಮಾತು ತಮಗೆ ಹೇಳೋದಕ್ಕೆ ಬಯಸ್ತೀನಿ. Supreme Court judgments in India have frequently navigated the line between upholding the strict constitutional, legal and secular principles and addressing issues involving cultural and national symbolism. National anthem is a national symbolism, while the Constitution is interpreted as a living document meant to ensure substantive rights. The court has often been required to rule on whether specific symbols like national flag, national anthems, or religious attire are protected under the fundamental freedoms of restricted by the public order. This is what the Supreme Courts have ruled on and often. Istu heli nanu ಸಂವಿಧಾನ, ಸುಪ್ರೀಂ ಕೋರ್ಟು, ಹೈಕೋರ್ಟು, ನಮ್ಮ ನಡೆ ಇವೆಲ್ಲವುಗಳನ್ನು ಗಮನಕ್ಕೆ ತಂದು ರಾಜ್ಯಪಾಲರನ್ನು
ಪಕ್ಷದ ವ್ಯಕ್ತಿಯನ್ನು ಹಾಗೆ ಡಿಫೆಂಡ್ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಧಿಕ್ಕರಿಸಿ ಮಾತನಾಡುವಂಥದ್ದು, ಯಾವುದೋ ಒಂದು ಘಟನೆಯನ್ನು ಈ ಸದನದಲ್ಲಿ ಆಗಿದ್ದನ್ನು ಅದಕ್ಕೆ ಈಗಾಗಲೇ ತಾವು ನಿಮ್ಮದೇ ಆಗಿರ್ತಕ್ಕಂಥ ವ್ಯಥೆಯನ್ನು, ನೋವನ್ನು, ಕ್ಷಮೆಯನ್ನು ಯಾಚಿಸಿ ಮುಗಿದು ಹೋಗಿದೆ. ಅದು ನಿಮ್ಮೆದುರಿಗೇನೆ ಹೇಳ್ತಾರೆ. ನಾಟ್ ಎ ಓಲ್ಡ್ ಥಿಂಗ್. ಹಿಂದಕ್ಕೆ ರಮೇಶ್ ಕುಮಾರ್ ಅವರ ಇದ್ದಾಗ ಆಗಿತ್ತು ಅಲ್ಲ, ವೈಕುಂಠ ಬಾಳ್ಗ ಅವ್ರ ಕಾಲದಾಗ ಆಗಿತ್ತು ಅಲ್ಲ, ನಿಮ್ಮೆದುರಿಗೆ ಆಗಿರ್ತಕ್ಕಂಥ ಘಟನೆಯನ್ನ ಇದಕ್ಕೆ ಕೋಟ್ ಮಾಡ್ತಕ್ಕಂಥ, ಕಂಪೇರ್ ಮಾಡ್ತಕ್ಕಂಥ ಈ ಪ್ರಯತ್ನ ಏನಿದೆ ಅತ್ಯಂತ ಖಂಡನಾರ್ಹ ಅನ್ನುವಂಥ ಮಾತನ್ನ ಹೇಳಿ ನಾನು ಮಾತಾಡಿದೆ ಮುಗಿಸಿ. ಈಗ he has raised important issues. ಮೊನ್ನೆ ಸಭಾಧ್ಯಕ್ಷರೇ, ಅನ್ಫಾರ್ಚುನೇಟ್ಲಿ ಗವರ್ನರ್ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್. ಅವ್ರು ಬಂದು ಡಿಫೆಂಡ್ ಮಾಡ್ಕೊಳ್ಳಕ್ಕಾಗಲ್ಲ. ಸನ್ಮಾನ್ಯ ಕಾನೂನು ಸಚಿವರು ಸರ್ ನೀರು ಕೊಡೋದಿಲ್ಲ ಮಾತಾಡ್ಲಾ? ಸಂವಿಧಾನದ ಪರಿಚಯದ 175, 163 ಉದಾಹರಿಸ್ತಾ ರಾಜ್ಯಪಾಲರ ಮೇಲೆ ಒಂದಷ್ಟು ಆರೋಪಗಳನ್ನ ನೀವು ಮಾಡಿದ್ದೀರ, ಹೇಗೆ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಅಂತ. 175 ಏನು ಹೇಳುತ್ತೆ? ಅದಕ್ಕೋಸ್ಕರ ಅಶ್ವತ್ಥ ಹೇಳಿದ್ರು ದಯವಿಟ್ಟು ಪೂರ್ತಿ ಓದಿ ಅಂತ. 175 ಏನು ಹೇಳುತ್ತೆ? ಅಲ್ಲ, ಒಂದು ನಿಮಿಷ 176 ಓದೋಣ. 176 ಓದ್ತೀನಿ. At the commencement of the first session after each general election to the Legislative Assembly and at the commencement of the first session of each year, the governor shall address ಅಂತ ನೀವು ಹೇಳ್ತೀರಾ. ಶಲ್ ಅನ್ನೋದನ್ನ ಒತ್ತಿ ಹೇಳ್ತೀರಾ. ಆ ಅಡ್ರೆಸ್ ಅನ್ನೋದು ಕೂಡ ಹೇಳಬೇಕು. ಅಡ್ರೆಸ್ ಅಂದ್ರೆ ಏನು? ಇಂಪಾರ್ಟೆಂಟ್. ಅಡ್ರೆಸ್ ಅಂದ್ರೆ ನಾನು ಕೊಟ್ಟಿರೋ ಡಿಕ್ಷನರಿನಲ್ಲಿ ಅಡ್ರೆಸ್ ಅಲ್ಲಿ ಭಾಷಣ ಮಾಡು, ಸಂಬೋಧಿಸು, ವಿಳಾಸ ಬರೀ ಅದೆಲ್ಲನೂ ಕೊಡಿಯೋದು. ಹಿಯರ್ಸ್ ಕಮ್ ಅಂಡ್ ಅಡ್ರೆಸ್ ಹಿಯರ್. ಇನ್ನು ಮುಂದೆ ಏನ್ ಓದ್ಬೇಕು ಅನ್ನೋದು ಒಂದು ಪ್ರಶ್ನೆ. ನಿನ್ನೆ ಈ ಘಟನೆ ಆದ್ಮೇಲೆ ರಾಜ್ಯದ ಅನೇಕ ಕಾನೂನು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ನಾವು ಮಾಧ್ಯಮದಲ್ಲಿ ಓದಿದ್ದೀವಿ. ಬಹಳ ಜನ ಹೇಳೋದೇನು, ಸರ್ಕಾರ ಕೊಟ್ಟಿದ್ದ ಪೂರ್ತಿ ಓದ್ಬೇಕು ಅಂತ ಏನೂ ಇಲ್ಲ. ಮತ್ತೆ ಮೇಲ್ಮನೆಯ ಸಭಾಪತಿಗಳೇ ಹೇಳಿದ್ದಾರೆ, ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು 2ನೇ ಭಾಗ. 3ನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗವರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ ಮಾತಾಡ್ಲಿ, ನಾಟ್ ದ ಗವರ್ನರ್. ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಬಡ್ಜೆಟ್ ಭಾಷಣ ಅವ್ರದ್ದು ಒಂದು ನಿಮಿಷ ಕರೆದು ತೆಗೀರೋದು ಸರಿಯಾಗಿ ಮಾತಾಡಿದ ಕರೆಕ್ಟ್.
ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ, ಆಯ್ತು ಬಿಡಿ. ಯು ಆರ್ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಈಗ ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ, ಒಬ್ರು ಮಾತಾಡಿ, ಸುರೇಶ್ ಅವರೇ. ಇಲ್ಲ ಆಯ್ತು, ನೀವು ಮಾತಾಡಿ, ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಸರ್, ಒಬ್ರು ಮಾತಾಡಿ, ಇಲ್ಲ ಯಾರ್ದು ಒಬ್ರು ಮಾತಾಡಿ. ಒಂದ್ ಸೆಕೆಂಡ್, ಯಾರ್ದು ಒಬ್ರು ಮಾತಾಡಿ. ಅನ್ಪಾರ್ಲಿಮೆಂಟರಿ ಅಲ್ಲ ಅದು. ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು, ಸುರೇಶ್ ಸುರೇಶ್ಗೆ ಮಾತಾಡಲಿಕ್ಕೆ ನೀವು ಮಾತಾಡಿ. ಇವ್ರ ಕುತ್ತಲಿಗೆ ನೀವು ಮಾತಾಡಿ. ಇಲ್ಲ ಅವ್ರು ಮಾತಾಡಿ, ಅವ್ರು ಮಾತಾಡಿ. ಅವ್ರು ಮಾತಾಡ್ಲಿವ್ರೆ, ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್. ಸುರೇಶ್ ಆಯ್ತು, ಈಗ ತಾವು ಮಾತಾಡಿ. ಸರ್ ನಾನೇನ್ ಹೇಳ್ತೆ ಸರ್, ಖರೆ ಈ ಶಬ್ದದಲ್ಲಿ ಬರೋ ಸರಿಯಲ್ಲ. ಒಂದ್ ಸೆಕೆಂಡ್. ಏನಂತ ಏನು ಸರ್, ಕಾನೂನು ಸಚಿವರು ಅಲ್ಲಾಗಿತ್ತು. ಈಗ ಈಗ ನೀವು ಅವ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ಈ ಅಧ್ಯಕ್ಷ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತು, ಆಯ್ತಪ್ಪ. ನೋಡಿ, ನೀವು ಸುಮ್ಮನೆ ಸಭಾಧ್ಯಕ್ಷರೇ, ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಅವ್ರು ಕ್ಷಮೆ ಎಲ್ಲ ಆಯ್ತು, ಮಾತಾಡಿ. ವಾಟ್ ಇಸ್ ದ ಡೆಫಿನಿಷನ್? ಇಲ್ಲ ಟೀಕೆ ಇದೆ ಇದು. ಮಾತಾಡ್ಬೋದಾ? ಪ್ರಿಯಾಂಕಾ ಬಿಗ್ ಸೀನಿಯರ್ ಸರ್, ನೀವು ಸೀನಿಯರ್ ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಮಾತಾಡಬಾರ್ದು. ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವ್ರು ಸಭೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದ್ ಸೆಕೆಂಡ್. ಬಸವ ತುರಿಯಾಲ್, ಗಣೇಶ್, ಆನಂದ್
ಸುರೇಶ್ ಇಲ್ಲಿ ಕುಮಾರ್ ಮುಖ್ಯಮಂತ್ರಿ ಅವರು ಎದ್ದು ನಿಂತಿದ್ದಾರೆ, ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ತೋರಿಸ್ತಾ ಇದೆ ಆ ಮಾತುಗಳು. ಆಯ್ತು, ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಐತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಆಯ್ತು. ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತ ಕೆಲಸ ಸುಮ್ಮನೆ ಆಯ್ತು. ಸುಮ್ಮನೆ ಅವೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಅದನ್ನ ಕರೆದು ತೆಗ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಆರ್ಟಿಕಲ್ 163ನ ನೀವು ಉಲ್ಲೇಖ ಮಾಡಿದ್ದೀರ. ಅದರಲ್ಲಿ ಹೀಗೆ ಹೇಳುತ್ತೆ, ದೇರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ with the chief minister at the head to aid and advise the governor in the exercise of his functions, except in so far as he is by or under this constitution required to exercise his functions or any of them in his discretion. ಇದು ಒಂದು ಪದ ವಿಶೇಷವಾಗಿದೆ. ನೆಕ್ಸ್ಟ್ ಹೇಳ್ತಾರೆ, ದಯವಿಟ್ಟು ಮುಂದಕ್ಕೆ ಓದಿ. ಡಿಸ್ಕ್ರಿಷನ್ ಸಂಪೂರ್ಣ ವಿವೇಚನೆ ಪೂರ್ತಿ ಸತ್ಯ ಪೂರ್ತಿ ಓದ್ತೀನಿ. ಇಫ್ ಎನಿ ಕ್ವಶನ್ ಅರೈಸಸ್ ವೆದರ್ ಎನಿ ಮ್ಯಾಟರ್ ಈಸ್ or is not a matter as respects which the governor is by or under this constitution required to act in his discretion, the decision of the governor in his discretion shall be final ಅಂತ ಇದೆ. ಈಗ ಜಸ್ಟ್ ಈಗ ಈ ನೀವು ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಲ್ಲಿ, ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಂತ ಹೇಳಿದ್ದೀನಪ್ಪ ಬಾಲಕೃಷ್ಣ, ಗವರ್ನರ್ಸ್ ಅಡ್ರೆಸ್ ಈಗ ನೀವು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳಿಂದ ಅಂಕಿತವಾದ ಒಂದು ಕಾನೂನು ವಿರುದ್ಧ ನೀವು ಮಾತಾಡ್ಸಕ್ ಹೋದರೆ ಒಬ್ಬ ಪ್ರೆಸಿಡೆಂಟ್ ಇಂದ ಇಲ್ಲಿ ನೇಮಕಗೊಂಡ ಗವರ್ನರ್ ಹೇಗೆ ಓದ್ಲಿಕ್ಕೆ ಸಾಧ್ಯ? ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಬಜೆಟ್ ಅಲ್ಲಿ ಮಾತಾಡಿ, ಬಜೆಟ್ ಅಲ್ಲಿ ಇನ್ನೂ ಒಂದು 10 ಬೇರೆ ಬರೀರಿ, ಅದನ್ನ ನಾವೇನ್ ಬೇಕೋ ಡಿಫೆಂಡ್ ಮಾಡ್ತೀವಿ. ಆದ್ರೆ ಗವರ್ನರ್ ಹತ್ರ ನಿಮ್ಮ ಅವ್ರು ಹೇಳಿದ್ರು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಅಂತ, ಆದ್ರೆ ಇದು ಇಂಡಿಯಾ ಅಲಯನ್ಸ್ ಅಂತ ಇದೆ, ಅದು ಬೇರೆ. ಎಲ್ಲಾ ರಾಜ್ಯಗಳು ಇಂಡಿಯಾ ಅಲಯನ್ಸ್ ಅಲ್ಲಿ ಇಲ್ಲ. ಆದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ ಒಂದು ವಿಧೇಯಕ ಕಾಯ್ದೆಯಾಗಿ, ಅಂದ್ರೆ ರಾಷ್ಟ್ರಪತಿಗಳ ಅಂಕಿತ ಆದ್ಮೇಲೆ ಅದರ ವಿರುದ್ಧ ನೀವು ರಾಜ್ಯಪಾಲರ ಹತ್ರ ಮಾತಾಡ್ಸ ಟ್ರೈ ಮಾಡ್ತೀರಲ್ಲ, ನಿಮ್ಮ ಧೀರತ್ವವನ್ನ, ನಿಮ್ಮ ವೀರತ್ವವನ್ನ, ನಿಮ್ಮ ಬಡ್ಡತನವನ್ನ ಮೆಚ್ಕೋಬೇಕು. ನೀವು ಮಾಡಿಲ್ವಾ? ಸುರೇಶ್ ಕುಮಾರ್ ತಾವು ಹೇಳಿದ್ದೀರಿ, ನಿಮ್ಮ ಸರ್ಕಾರದಲ್ಲಿ you should be unconditional when you refer to the constitution. You cannot be conditional. ಸೊ ಅದಕ್ಕೋಸ್ಕರ ನೀವು 175, 176 ಏನ್ ಹೇಳ್ತೀರಾ, ಅದೇ ತರ 163(2) ಕೂಡ ನೋಡಿ, ಇಟ್ ಇಸ್ ಲೆಫ್ಟ್ ದ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್. ನಾನು ಏನ್ ಹೇಳ್ಬೇಕು ಅದು ಹೇಳ್ತೀನಿ, ಅಡ್ರೆಸ್ ಮಾಡಿ. ಎರಡನೇದು ನ್ಯಾಷನಲ್ ಆಂಥಮ್ ಬಗ್ಗೆ. ಸುರೇಶ್ ಅದು ಒಂದೇ ಈಗ ಇಲ್ಲ ಅವ್ರದ್ದು. ಈಗ ಸುರೇಶ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಕಾನೂನು ಏನೇನಿದೆ ಇಬ್ರು ವಾದ ಮಾಡಿದ್ದಾರೆ. ನಾನು ಆ ಕಾನೂನು ಇರ್ಲಿ ಒಂದ್ ಕಡೆ, ನಾನು ಈ ಸದನದಲ್ಲಿ ನಡೆದಿರೋ ಘಟನೆಗಳನ್ನ ಹೇಳ್ತೀನಿ. ನಾನು ಅದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಏನಿದೆ, ಅವರು ಬುಕ್ಕಲ್ಲಿ ಏನಿದೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಗುರುವಾರ 25, 2010 ಫೆಬ್ರವರಿ ಭಾರದ್ವಾಜ್ ಅವರು
ಯಡಿಯೂರಪ್ಪ, ಸುರೇಶ್ ಕುಮಾರ್ ಅವರು ಲಾಮಿನಿ. ಇದು ಅಲ್ಲ, ಅವರು ಹೇಳಿರೋದ್ ಕೇಳ್ತೀನಿ. ಈ ತಪ್ಪು ಅಂತ ಹೇಳಿದ್ರಲ್ಲ ಅಂತ, ಅದರಲ್ಲಿ ಅವ್ರು ಏನು ಹೇಳಿಲ್ಲ. ಏನ್ ಹೇಳಿದ್ದಾರೆ ಗೊತ್ತೇನೋ? ಎಲ್ಲರಿಗೂ ಅವ್ರು ಹೇಳಿದ್ದಾರೆ, ಇಟ್ ಗಿವ್ಸ್ ಮಿ ಎ ಗ್ರೇಟ್ ಪ್ರೆಷರ್ ಟು ವೆಲ್ಕಮ್ ಆಫ್ ಆಲ್ ಟು ಜಾಯಿಂಟ್ ಸೆಷನ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವರು ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋದ್ರು, ನೀಟಾಗಿ ಹೊರಟೋದು. ಇದು ಅಲ್ಲ, ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಅದೇ ರೀತಿ. ಹೌದು, ಅಷ್ಟೇ ಮಾತಾಡಿರೋದು. ಅಷ್ಟೇ ಆರ್ ಲೈನ್ ಮಾತಾಡಿರೋದು. 6 ಲೈನ್. ಇಲ್ಲಿ ಕಾಪಿ ಕೊಡ್ತೀನಿ ನಿಮ್ಗೆ, ಯಾರು ಬೇಕೋ ಕಾಪಿ ಕೊಡ್ತೀನಿ. ಎರಡನೇದು, ಖುರ್ಷೀದ್ ಆಲಂ ಖಾನ್ ಅವರು 9 ಮಾರ್ಚ್ 1998 ಮಧ್ಯಾಹ್ನ 12:15 ಇಲ್ಲಿ ಬರ್ತಾರೆ. ಅವಾಗೂ ಕೂಡ ಅವರು ಮಾತಾಡಿ ಕೊನೆಗೆ ಅವ್ರಿಗೆ ಏನು ಮಾತಾಡಕ್ಕಾಗದೆ ಅವರು 4-5 2-3 ಪ್ಯಾರ ಓದ್ಬಿಟ್ಟು ಅವರು ಹೊರಟೋಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಈ ಅಧಿವೇಶನದಲ್ಲಿ ನಡೆದಿರುವಂತದ್ದು. ಹಿಂದೆ ಮಹಾರಾಜರು ಹೇಳಿದ್ದೀನಿ ನಾನು, ಹಿಂದೆ ಮಹಾರಾಜರುಗಳೆಲ್ಲ ಇದ್ರು, ಅವ್ರು ಗವರ್ನರ್ಗಳಾಗಿದ್ರು. ಅವರು ಇದನ್ನು ಓದಿಲ್ಲ, ಬಂದು ಎಲ್ಲರಿಗೂ ವಿಶ್ ಮಾಡಿ ಹೊರಟೋಗಿರೋದು ಬೇಕಾದಷ್ಟು ಘಟನೆಗಳು ಈ ದೇಶದಲ್ಲಿದೆ. ನೆಹರು ಅವರು ಇದ್ದಾಗ ಆಗಿದೆ ಅದೆಲ್ಲ. ಅದರಿಂದ ಸ್ಪೀಕರ್ ಅವರು, ನಾನು ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡುವಾಗ ಅವ್ರು ಸ್ವಲ್ಪ ಕಾನೂನು ಗೊತ್ತಿರೋರು, ಇಲ್ಲಿ ಮಾತಾಡುವಾಗ ಒಂಥರ ಮಾತಾಡ್ತಾರೆ, ಆಚೆ ಹೋಗಿ ಒಂಥರ ಮಾತಾಡ್ತಾರೆ. ಆಚೆ ಹೋಗಿ ಏನ್ ಹೇಳಿದ್ರು, ಗವರ್ನರ್ ಅವರು ಇದನ್ನೇ ಏನೋ ಮಣ್ಣನೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಮಣ್ಣನೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಮಣ್ಣೆ ಮಾಡಿಲ್ಲ ನಾವೇನ್ ಮಾತಾಡ್ತಿರೋದ್ರನ್ನ ನೋಡಿ. ಅದರಿಂದ ಗವರ್ನರ್ ಅವ್ರು ಬಂದು ಇಲ್ಲಿ ಭಾಷಣ ಮಾಡಿದರೆ ಅದನ್ನ ನಾವು ಒಪ್ಪಿದಿರಿ, ಮಣ್ಣೆ ಆಗಿದೆ, ಅದ್ರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಅದರಿಂದ ನೀವ್ ಹೀಗೆ ಮಾತಾಡ್ಬೇಕು. ನನಗೆ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರಲ್ಲ, ಅಲ್ಲ ಒಂದೇ ನಿಮಿಷ ಸರ್, ಹೀಗೆ ಮಾತಾಡ್ಬೇಕು ಅಂತ ಬರ್ಕೊಟ್ಬಿಡಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವ್ರು. ಈಗ ನಮ್ಗೆ ಹಂಗೆ ನೀವು ಏನ್ ಬರ್ಕೊಡಕ್ ಆಗಲ್ಲ. ಗವರ್ನರ್ ಅವ್ರಿಗೆ ಎಷ್ಟು ಭಾಷಣ ಮಾಡ್ಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋದು ತಪ್ಪು ಅಂತ ಹೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಿಮ್ ಗವರ್ನರ್ಗಳು, ಬಾಲಕೃಷ್ಣ ಹೇಳ್ತಾ ಇದ್ರು ನಿಮ್ ಗವರ್ನರ್ ಅಂತ, ನಿಮ್ ಗವರ್ನರ್ಗಳೆಲ್ಲ ಹಂಗೆ ಮಾಡಿದಾರಲ್ಲ. ದಾಖಲೆ 2 ದಾಖಲೆ ಇಲ್ಲೇ ಇದೆ. ಇನ್ನು 10 ದಾಖಲೆ ಕೊಡ್ತೀನಿ ನಾನು. ಇಡೀ ದೇಶದ್ದು 10 ದಾಖಲೆ ಕೊಡ್ತೀನಿ. ಎಲ್ಲಾರು ಬಂದ್ ಮಾತಾಡು. ಅದಕ್ಕೇನ್ ತಪ್ಪೇನಿದೆ? ಅದಕ್ಕೆ ಯಾಕೆ ಅಟ್ಯಾಕ್ ಮಾಡ್ಬೇಕು ನೀವು ಹೋಗಿ ಅವ್ರನ್ನ? ಈಗ ಅದೇ ಒಂದೇ ಅಧ್ಯಕ್ಷರೇ, ಲಾ ಮಿನಿಸ್ಟ್ರು ಹೇಳಿದ್ರು, ನಾನು ಹೋಗಿ ಗೌರವಯುತವಾಗಿ ಅವ್ರನ್ನ ಕರ್ಕೊಂಬಂದೆ. ಗೌರವಯುತವಾಗಿ ನಾವು ಕೂಡ ನಾವು ಕರ್ಕೊಂಬಂದು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರಿ ಅಂತ. ಅದೇ ರೀತಿ ನೀವು ನಿಮ್ ಸದಸ್ಯರಿಗೆ ಹೇಳೋದು, ನಿಮ್ ಲಾ ಮಿನಿಸ್ಟರ್ ಆಗಿ ನಿಮ್ ಗೌರವ ಅಲ್ಲ, ಅದು ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ ನೀವು? ಹೇಳ್ಬೇಕಾಯ್ತಲ್ಲ, ಯಾಕೆ ಅವ್ರು ತಡೆ ಮಾಡಿದ್ರು? ಒಂದ್ ಸೆಕೆಂಡ್, ತಪ್ಪಾನೆ ಅದು. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರ ತಪ್ಪಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ನೋಡಿ, ಆ ಶಿಕ್ಷೆ ಆಗ್ಬೇಕು ಅನ್ನೋದು. ಒಂದ್ ಸೆಕೆಂಡ್, ಈಗ ಮುಗಿಸಿ. ಈಗ ಅಲ್ಲ ನಿಲ್ಲಿ, ಮತ್ತೆ ಇವತ್ತಲ್ಲ ನಾಡ್ದು ಕಂಪ್ಲೀಟ್ ಆಗಿಲ್ಲ. ಮಾನ್ಯ ಸುರೇಶ್ ಕುಮಾರ್ ಅವರು ಕೆಲವು ವಿವರಣೆಯನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಅವ್ರದ್ದು ಕೇಸ್ ಇಷ್ಟು ವೀಕ್ ಇತ್ತಲ್ಲ, ಅವರ ಬದುಕಿನೊಳಗನ ಎಮೋಷನಲ್ ಆಗಿ ಯಾವುದೋ ಶಬ್ದ ಅನ್ಪಾರ್ಲಿಮೆಂಟ್ರಿ ಥರ ಇರುವಂಥದ್ದನ್ನ ಹೇಳಿದ್ದು ಕೇಳೇ ಇಲ್ಲ. ಆದರೆ ಅವರಿಂದ ಬಂದ್ಬಿಡ್ತದೆ. ಅಷ್ಟು ಅಪ್ಸೆಟ್ ಇದ್ರು ಅವರು. ಟು ಡಿಫೆಂಡ್, ಕೇಳಿ ಸರ್, ಟು ಡಿಫೆಂಡ್ ದಿ ಬ್ಯಾಡ್ ಕೇಸ್. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತೀವಿ, ಹಿಂಗೆ ಬರ್ಕೊಡ್ಬೇಕು. ಈಗ ನಿಮಗೆ ನಾವು ಭಾಷಣ ಬರೆದು ಕೊಡಕ್ಕೆ ಬರೋದಿಲ್ಲ. ಆದ್ರೆ ನಾವು 176(1) ಕೆಳಗೆ, ಯಾವಾಗ 175 ಕೆಳಗೆ ಈ ಹೌಸ್ ಕರೆದಿರ್ತಾರ, ಅವಾಗ ನಾವು ಬರೆದು ಕೊಡೋ ಅಧಿಕಾರವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಅದಕ್ಕಾಗಿನೇ ಹೇಳ್ತೀನಿ, one second. This address is mandatory. It is mandatory in nature. The address is constitutionally mandatory. Shall address. You can refer Kaul and Shakda. But courts have held that partial non-compliance, example, reading only parts or laying the text on the table, may amount to irregularity rather than illegality. This is ruled in Rajasthan High Court in Yogendra Singh and also by the Supreme Court. Governor's discretion
in reading, there is no absolute constitutional bar preventing the governor from omitting portions, but strong convention requires full reading. Some High Court's observation have noted that the governor may skip irrelevant portions not dealing with the government policy. However, deliberate omission of substantial parts, especially those critical of the governor or politically inconvenient, has been viewed as improper and contrary to the constitutional spirit. No personal opinion. The governor can not insert personal views or refuse to read legitimate government-prepared content, as the address is the government's statement. See, this is what is the rule, constitution, interpretation of the courts, etc. ತಾವೊಂದು ಫ್ಯಾಕ್ಚುಯಲ್ ಇದನ್ನು ಹೇಳಿದ್ರಿ. ಐ ಆಮ್ ಜಸ್ಟ್ ಕರೆಕ್ಟಿಂಗ್. ತಪ್ಪು ಕಲ್ಪನೆ ಹೋಗಬಾರ್ದು. ಏನಾಗಿದೆ ಅಧ್ಯಕ್ಷರೇ, ಮೈ ಗವರ್ಮೆಂಟ್ 60 ಸಲ ಅಂದಿವಿ, 70 ಸಲ ಅಂದಿವಿ, 122 ಪ್ಯಾರದಾಗ 70 ಸಲ ಅಂದಿವಿ ಅಂತೇಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದರು. 70 ಸಲ 60 ಸಲ ಅಂದಿಲ್ಲ ನಾವು. ಅಂದರೆ ನಾವು ಎಷ್ಟು ಭಾಗದಲ್ಲಿ ಹೇಳಲೇಬೇಕು ಅವ್ರ ಸಲ ಹಾಗೆ ಹೇಳಿದ್ದೀವಿ. 6 7 ಭಾಳ ಅಂದ್ರೆ ನಾನು ಸ್ಕಿಪ್ ಮಾಡಿದಾಗ ಒಂದು ಯಾವ್ದಾರ ತಪ್ಪಿತ್ತು ಅಂದ್ರೆ ದೇ ಆರ್ ಟ್ರೈಂಗ್ ಟು ಓವರ್ ಪ್ಲೇ ಆ ಹಿನ್ನೆಲೆಯೊಳಗೆ ಈ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಈಗ ನಾವು ನಿರ್ಣಯಿಸಬೇಕಾಗುತ್ತೆ ಈ ಒಟ್ಟು ಎಪಿಸೋಡನ್ನ ನೀವು ಯಾವ ರೀತಿಯಾಗಿ ನಿಮ್ಮ ರೂಲಿಂಗ್ ಕೊಡ್ತೀರಿ. ಅದು ಎಲ್ಲ ಅವ್ರನ್ನ ಒಳಗೆ ಕರ್ಕೊಂಡು ಬರುವಾಗ ನಾನು ಪ್ರೊಸೆಷನ್ ಅದನ್ನು ಹಿಡ್ಕೊಂಡು ಅವ್ರನ್ನ ವಾಪಸ್ ನಾವು ಅಲ್ಲಿ ಕಳಿಸುವವರೆಗೂ ಏನೇನು ಘಟನೆ ಆಯಿತು ಅದನ್ನ ನೀವು ಏನ್ರ ಅವರು ಒತ್ತಾಯ ಮಾಡಿದ್ರೆ ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡಬೇಕು. ಆದರೆ ಸಂವಿಧಾನವನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ರಾಜ್ಯಪಾಲರು ಈ ಒಂದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ ನಾವೇನು ಹೋರಾಟ ಮಾಡ್ತೀವಿ, ಈ ಸದನ ಬಿಟ್ಟು ಇನ್ನೊಂದಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇವೆ. ಈಗ ಅಲ್ಲ ಮತ್ತೆ ಚರ್ಚೆ ಬೇಡ. ಏನ್ ಮಾಡಿ ಬಹಳ ವೀಕ್ ಕೇಸ್ ಡಿಫೆಂಡ್ ಮಾಡಿ ಇಡೀ ರಾಜ್ಯ ಗೊತ್ತಾಗಿದೆ. ಸುರೇಶ್ ಕುಮಾರ್ ಅಂತ ಒಬ್ಬ ಲಾ ಮಿನಿಸ್ಟ್ರು ಗವರ್ನರ್ ನಿಮ್ಮ ಈ ಚರ್ಚೆ ಸುರೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಅವರೇ ಸುರೇಶ್ ನೋಡಿ ಈಗ ನೋಡಿ ಹಿರಿಯರಾದಂತ ಆ ಶಬ್ದವನ್ನು ವಾಪಸ್ ಶಬ್ದನ ದಯವಿಟ್ಟು ವಾಪಸ್ ತಗೊಳ್ಳಿ. ನಿಮ್ಮ ಘನತೆಗೆ ಅದು ಒಳ್ಳೆ ಟೇಸ್ಟ್ ಅಲ್ಲ. ರಾಜ್ಯಪಾಲರ ಬಗ್ಗೆ ಓಡೋದ್ರು ಓಡೋಗ್ಲಿಲ್ಲ. ಕೇಳಪ್ಪ ಇಲ್ಲಿ ಕೇಳ್ರಿ, ಇಲ್ಲಿ ಓಡೋಗ್ಲಿಲ್ಲ ಅವರು. ನಾನೇ ಹೋಗುವಾಗ ಕರೆದೆ ಅವರಿಗೆ, ಅವರು ಪಾಷ್ಟ ಬಂದ್ರು ಅಷ್ಟೇನೆ. ಗವರ್ನರ್ ಓಡೋದ್ರು. ಈಗ ಅವರೇ ಒಪ್ಕೊಂಡಿದಾರಲ್ಲ, ಅದನ್ನ ಒಪ್ಕೊಂಡಿದ್ದಾರೆ. ಅದನ್ನ ಅವರು ರಾಜ್ಯಪಾಲರು ಆತರ ಹೋಗ್ಬಾರ್ದಾಗಿ, ಬಿಕಾಸ್ ಅಷ್ಟೊಂದು ಆತುರವಾಗಿ ಕೇಳಪ್ಪ. ಸುಮ್ಮನೆ ಹೆಂಗ್ ಹೋಗ್ಬಿಡ್ತಾರೆ. ಈಗ ಸುರೇಶ್ ಕುಮಾರ್ ನೋಡೋದೇನು ಏನ್ ನೋಡ್ತೀರಿ, ನೋಡ್ತಾ ಇದ್ದೀರಿ. ನನಗೆ ಆಯ್ತು, ಮುಗಿಸ್ಲಿ. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಮಾತಾಡಿ, ಯಾಕೆ ಕೂತ್ಕೊಂಡು ಮಾತಾಡಿದ್ರಿಲ್ಲ? ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ, ಬಿಕಾಸ್ ಇಟ್ ಇಸ್ ಹಿಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ
ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಿ ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ, ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಅಶೋಕ್ ಅವ್ರು ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರು ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ ಹಂಗೆ ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್ ಕೇಳಿದ್ರೆ ಹುಟ್ಟೋದ್ರೆ ರಾಜ್ಯಪಾಲರು ಇಷ್ಟು ಕಸ್ಟೋಡಿಯನ್ನು ನಿಮ್ ಕಂಟ್ರೋಲ್ ತಾನೆ ಕಸ್ಟೋಡಿಯನ್ನು ಪ್ರತಿಪಕ್ಷ ನಾಯಕರು ನೀವು ಪ್ರತಿಪಕ್ಷ ನಾಯಕರು ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಹೋಗ್ತಾ ಇದ್ರು, ಸರ್ ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಡಿಪೆಂಡ್ ಯಾಕ್ರಿ ಮಾಡ್ತೀರಿ? ಅಶ್ವಥ್ ನಾರಾಯಣ್ ವಿಚಾರನ ಡಿಪೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡಬೇಡಿ ಸರ್, ಅವ್ರಿಗೆ ಉತ್ತರ ಸರ್. ಈ ಶುಡ್ ನಾಟ್ ಡಿಪೆಂಡ್ ಹಿಮ್. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಇಳಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದ್ರು ಅಷ್ಟೇ. ಅವರು ಇನ್ನೂ ಮುಂದಕ್ಕೆ ಹೊಂಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನೂ ಇಲ್ಲ, ಈಗ ಒಂದ್ ಸೆಕೆಂಡ್, ಈಗ ನೋಡಿ ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷ ನಾಯಕರು ತಾವು ಕೂಡ ಅದನ್ನು ನಮ್ಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ, ಅವ್ರಿಗೂ ಒಂದು ವಿಚಾರ ಕೇಳಿದ್ದೀರಿ. ಇದು ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನಣ್ಣ ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ. ಸರಿ, ನೀವು ಹೇಳಿರೋದು ಒಪ್ಕೊಂತೀರಿ. ಈ ಅಧಿವೇಶನದಲ್ಲೇ ಕೊಡಿ, ಇದು ಅಧಿವೇಶನದಲ್ಲೇ ಕೊಟ್ರೆ ನಾವು ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ ಗವರ್ನರ್ ಅಡ್ರೆಸ್ ಬಗ್ಗೆ. ಮಾನ್ಯ ಸಭಾಧ್ಯಕ್ಷರೇ, ನಿರ್ವಹಣೆ ಸೂಚನೆ ತಂದಿದ್ದೀರಿ. ಸದಸ್ಯರುಗಳನ್ನು ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ಯಾಕೆ ಹೇಳ್ಬೇಕಲ್ಲ, ಅವ್ರು ಕೂತರಿಸಿ ಒಂದ್ 2 ನಿಮಿಷ ಕೂತರಿಸಿ ರೂಲ್ಸ್ ಪ್ರಕಾರ ಹೋಗಿ. ಮೋಷನ್ ಅನ್ನು ನೀವು ಏನು ಕೇಳಿದ್ರೆ ಈಗ ಒಂದು ಸೆಕೆಂಡ್ ಕೇಳಿ ಸರ್, ನೀವು ಕೂಲಾಗಿ ರೆಕಾರ್ಡ್ಗೆ ಹೋಗ್ತೈತೆ. ದಯವಿಟ್ಟು ನಾವು ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೀರಿ, ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ, ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ವಿ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನ್ ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್
ವ್ಯವಹಾರ ಏನಿದೆ ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ಗೂ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಔಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನ್ ಬಿರಿ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು, ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ, ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ, ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ. ಈಗ ನಮ್ಮ ನಾನು ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಇವೆಲ್ಲ ಚರ್ಚೆಗಳು ನಿಮ್ಗೆ ತಗೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು, ನಾನು ಹೇಳ್ದು ಕೇಳಿಲ್ಲಿ. ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದು ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಇಳಿಯಕ್ಕಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ ಏರ್ದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡೋದು ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಅದು ಕುಡಿದವ್ರಿಗೆ ಕಿಕ್ ಆಗುದು, ಕಿಕ್ ಆಗುದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ಬಗ್ಗೆ ಯಾಕೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ಕೃತಜ್ಞತೆ ಪೂರ್ವಕವಾದ ಸಮರ್ಪಿಸಲು ಮಂಡಿಸಿ ಅನುಮೋದನದ ನಂತರ ತೀರ್ಮಾನ ಅವ್ರ ರಾಜೀನಾಮೆ ತಗೊಳ್ಳಿ, ಸದನ ನಡೆಸಿ. ಅವ್ರ ರಾಜೀನಾಮೆ ಅವ್ರು ಇಲ್ಲಿ ಎತ್ಕೊಂಡು ನಮ್ಮ ಅರೆಸ್ಟ್ ಆಗಿದ್ದಾರೆ. ಸಬ್ಮಿಷನ್ ಮಾಡ್ತೀನಿ, ನಾನು ರೂಲಿಂಗ್ ಕೊಟ್ಟಿದ್ದೇನೆ, ಮಾತಾಡಿ. ಇದು ದೊಡ್ಡ ಸ್ಕ್ಯಾಂಡಲ್. 4,000 ಕೋಟಿ ನೀವು ಸಭಾಧ್ಯಕ್ಷರೇ ನೋಡಿ, ಇಲ್ಲಿ ಇಡೀ ರಾಜ್ಯದಲ್ಲಿ ಲೂಟಿ ನಡೀತಾ ಇದೆ. ದಯವಿಟ್ಟು ಅವಕಾಶ ಮಾಡಿ. ಪೆನ್ ಡ್ರೈವ್ ಇದೆ ಇದರಲ್ಲಿ. ಚರ್ಚೆ ಮಾಡಿ. ಇಲ್ಲ, ಅಬಕಾರಿ ಸಚಿವರು ಇಲ್ಲೇ ಕೂತಿದ್ದಾರೆ, ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಪೆನ್ ಡ್ರೈವ್ ಇದೆ ಇದರಲ್ಲಿ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ರಿಸೈನ್ ಕೊಡ್ರಿ. 22ನೇ ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಸಚಿವರು ರಾಜೀನಾಮೆ ಕೊಡಬೇಕು. ವಿಧಾನಸಭೆಯ ಸದಸ್ಯರಾದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಶ್ರೀ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನಾ ನಿರ್ಣಯದ ಅನುಮೋದಿಸಿದರು. ಮಾನ್ಯ ಪ್ರದೀಪ್ ಈಶ್ವರ್ ಅಧ್ಯಕ್ಷರೇ, ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ಈ ಅಧಿವೇಶನದಲ್ಲಿ ರಾಜೀನಾಮೆ ಕೊಡಲೇಬೇಕು. ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊಡುತ್ತೇವೆ. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದಿಸುತ್ತೇವೆ. ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು. ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು. ಸದನವನ್ನು ರಾಜೀನಾಮೆ ಅವ್ರು ಹೇಳಿದ್ದಾರೆ 2 ಗಂಟೆ 15 ನಿಮಿಷಕ್ಕೆ ಅಬಕಾರಿ ಸಚಿವರೇ ರಾಜೀನಾಮೆ ಕೊಡ್ರಿ. ಅಬಕಾರಿ ಸಚಿವರು ರಾಜೀನಾಮೆ ಕೊಡ